ನಮಸ್ಕಾರ ವೀಕ್ಷಕರೇ. ಈ ಸಂಚಿಕೆಯ TKSFF ನ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ದಿವ್ಯಾ ಆತ್ರೇಯ ಅಂತ ಅಂಡ್ ಇವತ್ತಿನ ಸಂಚಿಕೆನ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ TKSFFಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದೊಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ. ಹಾಗೇನೆ ಬಿಹೈಂಡ್ ದ ಸೀನ್ಸ್ ನಮಗೆ ಟೆಕ್ನಿಕಲ್ ಸಪೋರ್ಟ್ ಆಗಿ ಹೆಲ್ಪ್ ಮಾಡ್ತಿರೋ ಸುಧೀರ್ ಅವ್ರಿಗೂ ನನ್ನ ಧನ್ಯವಾದಗಳು. ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ TKSFF ಅವರು ಇಷ್ಟು ದಿನ ಈ ಫಿಲ್ಮ್ ಫೆಸ್ಟಿವಲ್ನ ಲಾಸ್ಟ್ ಇಯರ್ ಎಲ್ಲ ಬರೀ ಆಲ್ ಓವರ್ ದ ಟೆಕ್ಸಸ್ ಅಂತ ಇಟ್ಕೊಂಡಿದ್ರು. ಈ ಬಾರಿ ದೇ ಹ್ಯಾವ್ ವೆಲ್ಕಮ್ಡ್ ಮೂವೀಸ್ ಫ್ರಮ್ ಆಲ್ ಓವರ್ ದ US ಅಂಡ್ ಕ್ಯಾನಡಾ, ನಾರ್ತ್ ಅಮೆರಿಕಾ ಅಂಡ್ ಕ್ಯಾನಡಾ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೋರ್ ದೆನ್ 35 ಮೂವೀಸ್ ಬಂದಿದೆ ಈ ಸಲ TKSFF ಇದರಲ್ಲಿ. ಅದರಲ್ಲಿ ಮೊದಲನೇ ಸಲ ಮೂವಿ ಆಸ್ ಅ ಫೆಲೋ ಫ್ಲಾರಿಡಿಯನ್ ನನಗಿದು ತುಂಬ ಖುಷಿ ಅನ್ಸುತ್ತೆ. ಫ್ಲಾರಿಡಾ ಇಂದ ಕೂಡ ಒಂದು ಮೂವಿ ಬಂದಿದೆ. ಮೂವಿಯ ಹೆಸರು ಅನಿರೀಕ್ಷಿತ ಅಂತ. ನಾನು ಈ ಮೂವಿನ ನೋಡೋಕ್ಕೆ 3 ವಾರದ ಹಿಂದೆ ನೋಡೋಕ್ಕೆ ಚಾನ್ಸ್ ಸಿಕ್ತು ನನಗೆ. ಇಲ್ಲೇ ಲೋಕಲ್ ಥಿಯೇಟ್ರ್ನಲ್ಲಿ ಹೌಸ್ಫುಲ್ ಥಿಯೇಟ್ರಲ್ಲಿ ಚೆನ್ನಾಗಿ ಮಜಾ ಮಾಡಿಕೊಂಡು ಈ ಮೂವಿನ ನೋಡ್ಕೊಂಡ್ಬಿಟ್ಟು ಬಂದ್ವಿ. ಚೆನ್ನಾಗಿ ಮಜಾ ಮಾಡಿಕೊಂಡು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, this is a comedy kind of genre movie. It's not a regular, even though it's a slightly serious subject, ನಾವೆಲ್ಲರೂ ಈ ಟಾಪಿಕ್ಗೆ ರಿಲೇಟ್ ಮಾಡ್ಬೋದು. ಒಂದಲ್ಲ ಒಂದು ಟೈಮ್ನಲ್ಲಿ ಈ ಟಾಪಿಕ್ಗೆ ರಿಲೇಟ್ ಮಾಡ್ಬೋದು. ಆದರೆ ಈ ಥರ ಇರೋ ಸ್ವಲ್ಪ ಸೀರಿಯಸ್ ಆಗಿರೋ ವಿಷಯನ ಕಾಮಿಡಿ ಜಾನರ್ ಆಗಿ ಡೈರೆಕ್ಟ್ ಮಾಡೋದು ಇಟ್ಸ್ ನಾಟ್ ಎನ್ ಈಸಿ ಐಡಿಯಾ. ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳ್ತಾರಲ್ವಾ, ಕಾಮಿಡಿ ಮೂವೀಸ್ ಮಾಡೋದು ಇಟ್ಸ್ ಒನ್ ಆಫ್ ದ ಹಾರ್ಡೆಸ್ಟ್ ಥಿಂಗ್ಸ್ ಟು ಡೂ ಅಂತ. ಸೊ ಇದನ್ನ ಅನಿರೀಕ್ಷಿತ ಮೂವಿನ ಕಾಮಿಡಿಯಾಗಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್, ಪ್ರೊಡಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದಾಗ ನೀವು ಹೇಳ್ತೀರಾ, ನೀವು ಮಾತಿಗೆ ಒಪ್ಕೋತೀರಾ ನೀವು. ಬನ್ನಿ, ತಡ ಮಾಡ್ದಲೇ ಇವತ್ತು ಈ ಮೂವಿಯ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್, ಸ್ಕ್ರೀನ್ ಇಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಈ ಮೂವಿ ಬಗ್ಗೆ ಮಾತಾಡೋಣ, ತಿಳ್ಕೊಳ್ಳೋಣ ಈ ಮೂವಿ ಬಗ್ಗೆ. ಫಸ್ಟ್ ಆಫ್ ಆಲ್ ಶಂಕರ್ ಮೂರ್ತಿ ಅವರು ಇದ್ದಾರೆ, ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಗೋವರ್ಧನ್ ಕೂಡ ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಇರೋದು ಶಂಕರ್ ಮೂರ್ತಿ ಅವರು. ಶಂಕರ್ ಮೂರ್ತಿ, ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ಡೂಯಿಂಗ್ ವೆರಿ ವೆಲ್, ಥ್ಯಾಂಕ್ ಯು. ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೇನೆ ಈ ಮೂವಿ ಪ್ರೊಡ್ಯೂಸರ್ ಆಗಿರೋ ಮೈಥಿಲಿ ಮೂರ್ತಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೈಥಿಲಿ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಡೂಯಿಂಗ್ ವೆರಿ ವೆಲ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ಟುಡೇ. ಬನ್ನಿ, ಈ ಮೂವಿ ಬಗ್ಗೆ ಮಾತಾಡೋಣ, ಈ ಮೂವಿ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಕಪಲ್ ಆಫ್ ಕ್ವೆಶನ್ಸ್ ಈ ಮೂವಿ ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇ ರೈಟರ್ ಆಗಿರೋ ಶಂಕರ್ ಮೂರ್ತಿ ಅವ್ರಿಗೆ ಇರುತ್ತೆ. ಶಂಕರ್ ಅವರೇ, ಅನಿರೀಕ್ಷಿತ ಮೂವಿ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಗೆ ಈ ಐಡಿಯಾ ಹೇಗೆ ಬಂತು? ಈ ಮೂವಿ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಸೊ ನನಗೆ ಒಂದು ಮೋರ್ ದೆನ್ ಎ ಇಯರ್ ಬ್ಯಾಕ್ ನಮ್ಮ ಫ್ರೆಂಡ್ಸು ಟೆಕ್ಸಸ್ ಅಲ್ಲಿ ದೇವರ್ ಪಾರ್ಟಿಸಿಪೇಟಿಂಗ್ ಇನ್ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ವರ್ಷನ್ 1 ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಈ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕನ್ನಡಿಗರಿಗೆಲ್ಲ ಓಪನ್ ಆಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತೆಲ್ಲ ಗೊತ್ತಾಯ್ತು. ಆಮೇಲೆ ನಮ್ಮ ಫ್ರೆಂಡ್ಸ್ಗೆ ಅವರು ಜ್ಯೂರಿ ಅವಾರ್ಡ್ ಕೂಡ ಬಂತು. ಸೊ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದಾಗ ನಾವು ಕೆಲವು ಶಾರ್ಟ್ ಫಿಲ್ಮ್ಸ್ ನೋಡಿದ್ವಿ, ತುಂಬಾ ಇಂಪ್ರೆಸ್ ಆಯ್ತು ನಮಗೆ. ಆಮೇಲೆ ನಾವು ಸ್ವಲ್ಪ TKSFF ಅವ್ರದ್ದು ಆಕ್ಟಿವಿಟೀಸ್ ತಿಳ್ಕೊಳಕ್ ಟ್ರೈ ಮಾಡಿದ್ವಿ, ತುಂಬಾ ಇಂಪ್ರೆಸ್ ಆಯ್ತು. ಸೊ ಎವ್ರಿಬಡಿ ಇಸ್ ವರ್ಕಿಂಗ್ ಟುವರ್ಡ್ಸ್ ಇಂಪ್ರೂವಿಂಗ್ ಪಬ್ಲಿಷಿಂಗ್ ಕನ್ನಡ ಕಲ್ಚರ್ ಅಂಡ್ ಅವರ್ ಟ್ರೆಡಿಷನ್, ಅವರ್ ವ್ಯಾಲ್ಯೂಸ್. ಅಂಡ್ ನಾವು ಈಗ ದೊಡ್ಡದಾಗಿ ಬೆಳಿಬೇಕಾಗಿದೆ, ಒಂದು ಫಿಲ್ಮ್ ಮಾಧ್ಯಮ ಮೂಲಕವಾಗಿ ಎಲ್ಲಾರನ್ನೂ ರೀಚ್ ಮಾಡಬೇಕಾಗಿದೆ. ಅಂಡ್ ಪ್ರೊವೈಡಿಂಗ್ ಎ ಹೋಲ್ಸಮ್, ನೀಟ್, ಹೆಲ್ತಿ ಎಂಟರ್ಟೈನ್ಮೆಂಟ್. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಕನ್ನಡಕ್ಕೆ ಒಂದು ಪ್ರಚಾರ ಕೊಡಬೇಕು, ನಮ್ಮ ಇದಕ್ಕೆ ಕಲ್ಚರ್ಗೆ. ಸೊ ಇದೆಲ್ಲ ಕಾನ್ಸೆಪ್ಟು ಫಿಲ್ಮ್ ಮೂಲಕ ಬರ್ತಾ ಇರೋದ್ರಿಂದ ನಮ್ಗೆ ತುಂಬಾ ಇಂಪ್ರೆಸ್ ಆಯ್ತು. ಸೊ ನಾವು ಅವಾಗ ಡಿಸೈಡ್ ಮಾಡಿದ್ವಿ ಹೋದ್ ವರ್ಷನೇ, ನೆಕ್ಸ್ಟ್ ಚಾನ್ಸ್ ಸಿಕ್ಕಿದ್ರೆ ಒಂದು ಫಿಲ್ಮ್ ಮಾಡಬೇಕು ಅಂತ. ಸೊ ಈ ವರ್ಷ ಅನೌನ್ಸ್ಮೆಂಟ್ ಬಂತು, ಸೊ ರಿಜಿಸ್ಟರ್ ಮಾಡ್ಕೋಬಹುದು ಅಂತ. ಸೊ ನಾವು ರಿಜಿಸ್ಟರ್ ಮಾಡ್ಕೊಳಕ್ ಮುಂಚೆ ನಂಗೆ ಐಡಿಯಾ ಇತ್ತು, ಒಂದು ಫಸ್ಟ್ ಎಲ್ಲಾರು ಫ್ಯಾಮಿಲಿ ಡ್ರಾಮಾ ಮಾಡ್ತಾರೆ, ನಾವು ಒಂದು ಫ್ಯಾಮಿಲಿ ಡ್ರಾಮಾ ಮಾಡ್ಬೋಣ ಅಂತ ಒಂದು ಮೈಂಡ್ ಕ್ರಾಸ್ ಆಯ್ತು. ಬಟ್ ಅದು ಇಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡಿ ಸ್ವಲ್ಪ ಬೇರೆ ತರ ಮಾಡೋಣ ಅನ್ಬಿಟ್ಟು, ನನಗೆ ಹಾರರ್ ಫಿಲ್ಮ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು. ಸೊ ಹಾರರ್ ಮಾಡೋಣ ಅನ್ಬಿಟ್ಟು, ಸೊ ಅದಕ್ಕೆ ಏನಾಯ್ತು ಅಂದ್ರೆ, ಓಕೆ ಕಾಸ್ಟ್ಯೂಮ್ಸ್ ಪರವಾಗಿಲ್ಲ ಮಾಡ್ಬೋದು, ಮೇಕಪ್ ಮಾಡ್ಬೋದು, ಸ್ವಲ್ಪ ಮೇಕಪ್ ಏನ್ ಜಾಸ್ತಿ ಬೇಕಾಗಿಲ್ಲ, ಯಾಕಂದ್ರೆ ನಾವು ಮ್ಯೂಸಿಕ್ ಇಂದ ಜಾಸ್ತಿ ಹಾರರ್ ಬರ್ಸೋದು ಹಂಗೆಲ್ಲ ಏನೇನೋ ಯೋಚನೆ ಮಾಡಿದ್ವಿ, ವೇರಿಯೇಷನ್ಸ್ ಎಲ್ಲ. ಬಟ್ ವೆನ್ ಇಟ್ ಕೇಮ್ ಟು ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್, ಲೊಕೇಶನ್ಸ್, ಇದೆಲ್ಲ
ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಬೇರೆ ಬೇರೆ ನಮಗೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗಳೆಲ್ಲ ಬೇಕು. ತುಂಬಾ ಅದಕ್ಕೆ ಇದ್ಬೇಕು, ತುಂಬಾ ಒಂಥರ ಟೆಕ್ನಿಕಲ್ ಸ್ಟಾಫ್ ಬೇಕಾಗತ್ತೆ. ಅದಕ್ಕೆ ತರ ಮಾಡೋದಕ್ಕೆ ಲೈಟಿಂಗು ಸ್ಪೆಷಲ್ ಆಗಿರ್ಬೇಕು ಎಲ್ಲ. ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋ ಇದಕ್ಕೆ ನನಗೆ ಬೇರ್ ಲೈನ್ ಒಂದು ಸ್ಕ್ರಿಪ್ಟ್ ಇತ್ತು ಆಕ್ಚುಲ್ ಆಗಿ ಹಾರರ್ಗೆ. ಸೊ ಅದೇನಂದ್ರೆ ಬರೇ ಹಾರರ್ ಅಲ್ಲ, ಕಾಮಿಡಿ ಹಾರರ್ ಮಿಕ್ಸ್ಡ್. ಆಕ್ಚುಲಿ ಇಟ್ ವಾಸ್ ಎ ಯು ಕ್ಯಾನ್ ಸೇ ಕಾಮಿಡಿ ಬಟ್ ವಿತ್ ಹಾರರ್ ಥ್ರೋನ್ ಇನ್. ಸೊ ನಿಮ್ಗೇನಂತಂದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಜನರು. ಸೊ ನಾಟ್ ಮೆನಿ ಪೀಪಲ್ ವಿಲ್ ಟ್ರೈ ದಟ್. ಸೊ ಅದು ಇಂಟ್ರೆಸ್ಟ್ ಇತ್ತು. ಬಟ್ ದೆನ್ ಸುಮ್ಮನೆ ಅದು ತುಂಬಾ ಸ್ವಲ್ಪ ಕಾಂಪ್ಲೆಕ್ಸ್ ಆಯ್ತು ನಮ್ಗೆ. ಫಸ್ಟ್ ಒಂದ್ ಸ್ವಲ್ಪ ಅನುಭವ ಪಡ್ಕೊಂಬೋಣ ಅಂತ ಹೇಳಿ ಸೊ ಯಾವ ತರ ಮಾಡೋಣ ನೋಡಿದಾಗ, ಸೊ ನನಗೆ ಒಂದು 2-3 ಸ್ಟೋರಿ ಇತ್ತು ಕಾಮಿಡಿ ಬೇಸಿಸ್ ಮೇಲೆ ಇರೋದು, ಕಾಮಿಡಿ ಜಾನರ್ ಅಲ್ಲಿ ಇರೋದು. ಸೊ ಅದ್ ಅನ್ಕೊಂಡು ಸೊ ಕಾಮಿಡಿನೇ ಮಾಡ್ಬೇಡ ಫಸ್ಟ್. ಈ ಒಂದು ನಾನು ಕೆಲವು ಫ್ರೆಂಡ್ಸ್ ನ ಕೇಳಿದೆ, ಕಾಮಿಡಿ ಅಂದ್ರೆ ಸ್ವಲ್ಪ ಕಷ್ಟ, ನೀವು ಸೋಷಿಯಲ್ ಥೀಮ್ ಇರೋದು ಯಾವ್ದಾದ್ರು ಒಂದ್ ಮೆಸೇಜ್ ಕೊಡೋದು ಅಂತ ಅದು ಯಾವ್ದಾದ್ರು ಅದ್ ಮಾಡಿದ್ರೆ ಸ್ವಲ್ಪ ಇಂಪ್ರೆಸಿವ್ ಮಾಡ್ಬೋದು ಜನರನ್ನ, ಅಥವಾ ಅಂಡ್ ಆಲ್ಸೋ ಮೇಕಿಂಗ್ ವಿಲ್ ಬಿ ಲಿಟಲ್ ಬಿಟ್ ಮೋರ್ ಈಸಿ. ಅಂಡ್ ನಾನ್ ಮಾಡ್ತಿರೋ ಕಾಮಿಡಿ ಫಿಲ್ಮ್ ಹೆಂಗಿತ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಆರ್ಟಿಸ್ಟ್ಗಳು ಬೇಕಾಗಿತ್ತು. ಸೊ ನಾನು ನಮ್ ಗೋವರ್ಧನ್ ಹತ್ರ ಹೇಳ್ದೆ, ಸ್ಟೋರಿ ಹೇಳ್ದೆ ಅವ್ರಿಗೆ. ಫಸ್ಟ್ ಮನೆ ಕರ್ಸ್ಬಿಟ್ಟು ಸ್ಟೋರಿ ಹೇಳ್ದೆ. ಸ್ಟೋರಿ ಚೆನ್ನಾಗಿದೆ ಸರ್, ಬಟ್ ಇದು ಮಾಡೋದು ಹೆಂಗೆ ಹೇಳಿ ಅಂತಂದ್ರೆ, ನಾನು ಬೇಸಿಕ್ ಸ್ಕ್ರಿಪ್ಟ್ ಬರ್ದ್ಬಿಟ್ಟು ನಿಮ್ಗೆ ಕೊಡ್ತೀನಿ, ಆಮೇಲೆ ಡಿಸ್ಕಸ್ ಮಾಡೋಣ ಅನ್ಬಿಟ್ಟು ಅದ್ ಮಾಡಿದೆ. ಬೇಸಿಕ್ ಸ್ಕ್ರಿಪ್ಟ್ ಎಲ್ಲ ಬಂದ್ರೆ ಅದು ಸ್ವಲ್ಪ ಜಾಸ್ತಿನೇ ಬಂದ್ಬಿಡ್ತದೆ ಸ್ಕ್ರಿಪ್ಟ್. ಆಮೇಲೆ ಇದಕ್ಕೆ ಏನ್ ಮಾಡೋಣ, ಹೆಂಗೆ ಜಸ್ಟಿಸ್ ಕೊಡೋದು ಇದು ಅಂತ ಡಿಸ್ಕಸ್ ಮಾಡಿ ನೋಡಿದಾಗ ನನಗೆ ಇಷ್ಟು ಆರ್ಟಿಸ್ಟ್ಗಳು ಬೇಕು ಇದಕ್ಕೆ. ಒಂದು ಅಟ್ಲೀಸ್ಟ್ ಅಂದ್ರೆ ಒಂದು 20 ಕ್ಯಾರೆಕ್ಟರ್ಸ್ ಇರ್ತಾರೆ ಇದರಲ್ಲಿ. ಸೊ ಅವರು ಸರ್ ಇದು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋದು ಹೆಂಗೆ ಕಷ್ಟ, ಫಸ್ಟ್ ಟೈಮ್ ಬೇರೆ ನಮ್ದು, ಅಷ್ಟೊಂದು ಜನರದ್ದು ಟೈಮು ಮತ್ತೆ ಲೊಕೇಶನ್ನು ಎಲ್ಲ ಕೂಡ ಬರ್ಬೇಕಲ್ವಾ, ಯಾಕಂದ್ರೆ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಆಮೇಲೆ ಬೇರೆ ಬೇರೆ ತರ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ನಮಗೂ ಆ ತರ ಡಿಫ್ರೆಂಟ್ ಡೇಸ್ ಶೂಟಿಂಗ್ ಸ್ಕೆಡ್ಯೂಲ್ ಇಟ್ಕೋಬೇಕಾಗತ್ತೆ. ಸೊ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಬರುತ್ತೆ, ಸೊ ಆರ್ಟಿಸ್ಟ್ ಪ್ರಾಬ್ಲಮ್ ಅಲ್ದರ. ಸೊ ಇದೆಲ್ಲ ನೋಡ್ಕೊಂಡು ಒಂದು 5-6 ಕ್ಯಾರೆಕ್ಟರ್ ಇಟ್ಕೊಂಬೋಣ ಸಾಕು, ಸ್ವಲ್ಪ ಸ್ಕ್ರಿಪ್ಟ್ ಚೇಂಜ್ ಮಾಡ್ಕೊಂಬೋಣ ಅಂತ ಪ್ರಪೋಸಲ್ ಬಂತು. ನಾನು ಹೇಳ್ದೆ ಇಲ್ಲ ನನಗೆ ಏನು ಅಂದ್ರೆ ಗುರಿ ಫಸ್ಟ್ ಇಟ್ಸ್ ಎ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ಎಲ್ಲೂ ಬೋರ್ ಹೊಡಿಬಾರ್ದು. ಆಮೇಲೆ ಜನಕ್ಕೆ ಒಂಥರ ಫಾಸ್ಟ್ ಮೂವಿಂಗ್ ಇರಬೇಕು. ಸೊ ಪೀಪಲ್ ಏನ್ ಹೇಳ್ಬೇಕು ಅಂತಂದ್ರೆ ನೋಡಿದ ತಕ್ಷಣ ಸೊ ಇಟ್ ವಾಸ್ ಅ ಟೈಮ್ ವರ್ತ್ ಸ್ಪೆಂಡ್, ಎಲ್ಲೂ ನಮಗೆ ಬೋರ್ ಆಗಿಲ್ಲ, ಇಟ್ ವಾಸ್ ಅ ಟೈಮ್ ವರ್ತ್ ಸ್ಪೆಂಡ್. ಸೊ ಇಟ್ ವಾಸ್ ಎ ಗುಡ್ ಡಿಸಿಷನ್ ಟು ವಾಚ್ ದ ಮೂವಿ. ಅಟ್ಲೀಸ್ಟ್ ಅಷ್ಟಾರು ಹೇಳ್ಬೇಕು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳ್ಳೇದು, ಬಟ್ ಅದು ಅಷ್ಟಾರು ಹೇಳ್ಬೇಕು. ಸೊ ಎಂಟರ್ಟೈನ್ಮೆಂಟ್ ಪ್ರೊವೈಡ್ ಮಾತ್ರ ಮೇನ್ ಆಬ್ಜೆಕ್ಟಿವ್, ಎಂಟರ್ಟೈನ್ಮೆಂಟ್ ಪ್ರೊವೈಡ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಸೊ ಅದರಲ್ಲಿ ಒಂದು ಫೇಲ್ಯೂರ್ ಇರಲೇಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಸೊ ಓಕೆ ಮಾಡೋಣ ಅನ್ಬಿಟ್ಟು ನಾವು ಸ್ಕ್ರಿಪ್ಟ್ ಎಲ್ಲ ಇಂಪ್ರೂವ್ ಮಾಡ್ಬಿಟ್ಟು ಗೋವರ್ಧನ್ ಕೊಟ್ಟೆ. ಅವರು ಸ್ವಲ್ಪ ನೋಡ್ಬಿಟ್ಟು ಕೆಲವು ಐಡಿಯಾಸ್ ಎಲ್ಲ ಕೊಟ್ಬಿಟ್ಟು ಎನ್ಹಾನ್ಸ್ ಮಾಡಿ ಎಲ್ಲ ಮಾಡಿದ್ರು. ಸೊ ಮಾಡಿ ನಾವು ನೋಡಿದ್ರೆ ಆ ಪ್ರೊಡಕ್ಷನ್ ಪ್ಲಾನ್ ಮಾಡೋದಾಗ್ಲಿ, ಲೊಕೇಶನ್ಸ್ ಪ್ಲಾನ್ ಮಾಡೋದಾಗ್ಲಿ, ಅಥವಾ ಈ ಆರ್ಟಿಸ್ಟ್ಗಳದ್ದು ಟೈಮು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಪೋಸ್ಟರ್ ರಿಲೀಸ್ ಅಂತ ಒಂದು ಪೋಸ್ಟರ್ ರಿಲೀಸ್ ಒಂದು ದಿವಸ ಇಟ್ಕೊಂಡ್ವಿ. ಆವಾಗ ಆಡಿಯನ್ಸ್ಗೆ ಬೇರೆ ಸ್ಟೋರಿ ಹೇಳಿ ನಮ್ದು ಏನ್ ಐಡಿಯಾ ಅಂತ ಹೇಳಿ TKSF ಬಗ್ಗೆ ಹೇಳಿ ಎಲ್ಲರಿಗೂ ಮಾಡಿ ಈ ತರ ಕಮಿಟ್ ಮಾಡಕ್ಕಾಗತ್ತೆ ಡೇಟ್ಸ್ ಅಂತೆಲ್ಲ ಕೇಳ್ಕೊಂಡ್ವಿ. ಆರ್ಟಿಸ್ಟ್ಗಳೆಲ್ಲ ಮಾಡಕ್ಕಾಗತ್ತೆ ಅಂತ ಹೇಳಿದ್ರು, ಬೈ ಅಂಡ್ ಲಾರ್ಜ್ ಆಗತ್ತೆ ಅಂತ ಹೇಳಿದ್ರು. ಅಫ್ಕೋರ್ಸ್ ಲಾಸ್ಟ್ ಮಿನಿಟ್ ಅಲ್ಲಿ 1-2 ಚೇಂಜಸ್ ಇರುತ್ತೆ, ಅದೇನು ಮಾಡಕ್ಕಾಗಲ್ಲ, ಎಲ್ಲಾ ಕಡೆನೂ ಆಗುತ್ತೆ. ಸೊ ಬಟ್ ಬೈ ಅಂಡ್ ಲಾರ್ಜ್ ಕಮಿಟ್ಮೆಂಟ್ ಸಿಕ್ತು. ಸೊ ಅದಕ್ಕೆ ವಿ ಡಿಸೈಡೆಡ್ ಫೈನಲಿ ಓಕೆ, ಪೋಸ್ಟರ್ ರಿಲೀಸ್ ಆದ್ಮೇಲೆ ಇನ್ನೊಂದಷ್ಟು ಪ್ರೊಮೋ ವಿಡಿಯೋನು ರಿಲೀಸ್ ಮಾಡಿದ್ವಿ ಅವತ್ತು. ಸೊ ಪ್ರೊಮೋ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಕನ್ಫರ್ಮ್ ಆಯ್ತು, ಓಕೆ ವಿ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್, ಕಾಮಿಡಿ ಮಾಡ್ಬೇಡ ಇದು ಅಂತ ಹೇಳ್ಬಿಟ್ಟು ಪ್ರೊಮೋ ವಿಡಿಯೋ ಶುರು ಮಾಡ್ಕೊಂಡ್ವಿ. ಪ್ರೊಮೋ ವಿಡಿಯೋಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಸೊ ಓಕೆ, ಈ ಮುಂದಕ್ಕೆ ಹೋಗೋದ ಇನ್ನೇನು ಹಿಂದಕ್ಕೇನು ಕ್ಯಾರೆಕ್ಟರ್ ರೆಡ್ಯೂಸ್ ಮಾಡೋದಾಗ್ಲಿ ಬೇರೆ ಏನೋ ಮಾಡೋದಾಗ್ಲಿ ಇದು. ಸೊ ನನಗೆ ಮುಂಚೆ ತುಂಬಾ ವರ್ಷದ ಮುಂಚೆ ಒಂದು ಕತೆ ಇತ್ತು ನನ್ನ ಹತ್ರ, ಅಂದ್ರೆ ಸಿಮಿಲರ್ ಬೇಸ್ಡ್. ಸೊ ಇದೇ ತರ ಕಾಮಿಡಿ ಏನು ಅಂದ್ರೆ ನಮ್ಮ ಫ್ರೆಂಡ್ ಒಬ್ರು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು, ಕಷ್ಟ ಸಿಚುಯೇಷನ್ ಸಿಕ್ಕಾಕೊಳ್ಳೋದು, ಅವರು ಆ ಕಷ್ಟ ಸಿಚುಯೇಷನ್ ಯಾವ ತರ ಆಚೆ ಬರ್ತಾರೆ ಅದ್ರ ಬಗ್ಗೆ ಒಂದು ಕಾಮಿಡಿ. ಸೊ ಇದನ್ನ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಒರಿಜಿನಲ್ ಕಾನ್ಸೆಪ್ಟ್ ನಾನು ಥಿಂಕ್ ಮಾಡಿದಾಗ ಇದನ್ನ ಸೀರಿಯಸ್ ಮೂವಿನೂ ಮಾಡ್ಬೋದಾಯ್ತು, ಸ್ವಲ್ಪ ಮೆಲಾಂಕಲಿ ಬೇಸಿಸ್ ಮೇಲೆ ಒಂದು ಆ ಜನರು ಮಾಡ್ಬೋದಾಯ್ತು, ಅಥವಾ ಔಟ್ ಅಂಡ್ ಔಟ್ ಕಾಮಿಡಿ ಮಾಡ್ಬೋದಾಯ್ತು. ಐ ಪ್ರಿಫರ್ಡ್ ಕಾಮಿಡಿ ಲೇಟರ್. ಬಿಕಾಸ್ ಏನಂತಂದ್ರೆ ನನಗೇನಂತಂದ್ರೆ ಜನ ಬಂದ್ರೆ ನಗ್ಬಿಟ್ಟು ಚೆನ್ನಾಗಿ ನಕ್ಕೊಂಡು ಅಟ್ಲೀಸ್ಟ್ ಟೈಮ್ ವರ್ತ್ ಸ್ಪೆಂಡ್ ಆ ವರ್ಡ್ಸ್ ಬರ್ಬೇಕು ನನಗೆ. ಮೋಸ್ಟ್ ಆಫ್ ದ ಆಡಿಯನ್ಸ್ ಅಟ್ಲೀಸ್ಟ್ 90% ಆಡಿಯನ್ಸ್ ನಂಗೆ ಆ ಮೆಸೇಜ್ ಆ ರಿಮಾರ್ಕ್ಸ್ ಕೊಡ್ಬೇಕು ನನಗೆ ಅನ್ಬಿಟ್ಟು ಡಿಸೈಡ್ ಮಾಡಿ. ಸೊ ಅಂಡ್ ಐ ವಾಸ್
ಎಲ್ಲರೂ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ, ಬಟ್ ಐ ವಾಸ್ ಫೇರ್ಲಿ ಕಾನ್ಫಿಡೆಂಟ್. ಓಕೆ, ಮಾಡ್ಬೋದು, ವಿ ಕ್ಯಾನ್ ಕ್ಯಾರಿ ಇಟ್ ಥ್ರೂ, ಅಂಡ್ ನಮಗೆ ಸಪೋರ್ಟ್ ಇದ್ದಾರೆ. ಸೊ ನಮಗೆ ಕ್ರೂ ಅಂಡ್ ಕ್ಯಾಸ್ಟ್ ಸಪೋರ್ಟ್ ಇದೆ, ಸೊ ವಿ ವಿಲ್ ಡೂ ಇಟ್ ಅಂತ ಮಾಡಿದ್ರು. ಸೊ ದಟ್ಸ್ ಹೌ ದಿಸ್ ಆಲ್ ಸ್ಟಾರ್ಟೆಡ್ ಅಂಡ್ ಇಟ್ ವೆಂಟ್ ಆನ್ ವೆರಿ ವೆಲ್. ಇಟ್ ವೆಂಟ್ ವೆರಿ ವೆಲ್, ಅಬ್ಸಲ್ಯೂಟ್ಲಿ, ಖಂಡಿತವಾಗ್ಲೂ ಶಂಕರ್. ವೀಕ್ಷಕರೇ, ಬನ್ನಿ ಈಗ ಅನಿರೀಕ್ಷಿತ ಮೂವಿಯ ಒಂದು ಟ್ರೇಲರ್ ನೋಡ್ಕೊಂಡು ಬರೋಣ. ತಡಿಯೋ, ಈಗ ಬಂದಿದ್ದೀನಿ. ಡಾಕ್ಟರ್ ಶ್ರೀ ಶೇಖರ್ ಅಂತ ಹೆಚ್ಚು ಕಮ್ಮಿ ಡಾಕ್ಟರ್ ಅಂತ ಫೇಮಸ್. ಹೆಚ್ಚು ಕಮ್ಮಿಯಾ? ಹೆಚ್ಚು ಕಮ್ಮಿ ಡಾಕ್ಟರ್ ಯಾರದು? ಮಾಮ ಒಂದ್ ಕತೆ ಕೇಳು. ಏನಾದ್ರೂ ಕುಡಿಯೋಭ್ಯಾಸ ಇದೆಯೇ? ನಮ್ಮ ಯಜಮಾನ್ರ ಜೊತೆ ಆಗಾಗ ಸ್ವಲ್ಪ ಅಭ್ಯಾಸ ಇತ್ತು. ಡೋಂಟ್ ವರಿ ಡಾರ್ಲಿಂಗ್. ಏ ಮುದ್ಕೆ, ಜಾಸ್ತಿ ಎಗರಾಡಿದ್ರೆ ಅಲ್ಲಿದ್ದಾನಲ್ಲ ಬೇಬಿ ಮುದ್ಕಪ್ಪ, ಅವ್ರಿಗೆ ನಿಜವಾಗ್ಲೂ ರೇಬಿಸಿದೆ, ಅವ್ನಿಗೆ ಹೇಳ್ಬಿಟ್ಟು ಕಚ್ಚಿಸ್ಬಿಡ್ತೀನಿ. ಓ, ನಿಮ್ ಹೆಸರೇನು? ಹೆಸರು ಜಹಾಂಗೀರ್. ಜಹಾಂಗೀರ ಅಂದ್ರೆ ನೀವು ಹೊರಗೋದ್ರೆ ನೊಣಗಿನ ಮುತ್ಕೊಳಲ್ವಾ? ಏನು ವೆಲ್ಲು ವಿಷ ಹಂಗಂದ್ರೆ ಬಾಯ್ದು ಸಾಯಂತನ? ಅಯ್ಯೋ ಅತ್ತೆ, ಅವ್ರ ಹಂಗಲ್ಲ ಹೇಳಿದ್ದು, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಕುತ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ವ್ಯೂವರ್ಸ್. ಶಂಕರ್ ಅವರೇ, ಇದು ನಿಮ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ ಫಸ್ಟ್ ಮೂವಿ ನಿಮ್ದಿದು, ನೀವು ಇದು ಡೈರೆಕ್ಟ್ ಮಾಡಿರೋದು. ಮೂವಿ ನೋಡಿದ್ರೆ ಫಸ್ಟ್ ಮೂವಿ ಅಂತ ಖಂಡಿತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಆಕ್ಚುಲಿ ಇದ್ರ ಮೂವಿನಲ್ಲಿ ಫಸ್ಟ್ ಮೂವಿಗೆ ನೀವು ಮಾಡಿರೋದ್ರಲ್ಲಿ ಇಷ್ಟೊಂದು ಜನ ಆಕ್ಟರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಹತ್ರ ಆಕ್ಟರ್ಸ್ ಲಿಸ್ಟ್ ಇದೆ, ಯಾರು ಆಕ್ಟ್ ಮಾಡಿದ್ದಾರೆ ಅಂತ. ಗೋವರ್ಧನ್ ಅವರು, ರಶ್ಮಿ ಶಶಿ, ಭಾರತಿ ಪ್ರಸನ್ನ, ಶಂಕರ್ ಮೂರ್ತಿ, ಮೈಥಿಲಿ ಮೂರ್ತಿ, ಡಾಕ್ಟರ್ ರಾಮ್ ಗೋಪಾಲ್, ಶೋಭಾ ಮರಿಗೌಡ, ಶರಣ್, ರಮ್ಯಾ ಮೂರ್ತಿ, ಮಮತಾ ಎನಾಗಿ, ಸ್ವೀಟ್ಯಾ ಅನಿಲ್, ಜಮುನಾ, ಪ್ರದೀಪ್, ಶಶಿಕುಮಾರ್, ರಘುನಂದನ್, ಸಚಿನ್, ಅಶೋಕ್ ಮತ್ತು ರಜನಿ ಶರಣ್. ಇಷ್ಟೊಂದು ಜನನ ಎಲ್ಲ ಹಾಕೊಂಡು ಮಾಡಿದ್ದೀರಾ. ಅಂಡ್ ಐ ಆಮ್ ಶೂರ್ ಇಟ್ ವಾಸ್ ನಾಟ್ ಅನ್ ಈಸಿ ಎಕ್ಸ್ಪೀರಿಯನ್ಸ್ ಅಲ್ವಾ, ಇಷ್ಟೊಂದು ಜನನೆಲ್ಲ ಕೋಆರ್ಡಿನೇಟ್ ಮಾಡಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀರಾ? ಹೇಗಾಯ್ತು ನಿಮ್ದು? ಏನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ ಮೂವಿ ಮಾಡ್ಬೇಕಾರೆ ಅಂತ? ಸೊ ನಂದು ಏನ್ ವಿಷನ್ ಇತ್ತು ಕಾಮಿಡಿ ಮಾಡೋದಕ್ಕೆ. ಸೊ ನನಗೆ ಒಂದೇ ಸಿಚುಯೇಷನ್ ತುಂಬಾ ಒಂದ್ 2-3 ಸಿಚುಯೇಷನ್ ತಗೊಂಡು ಇನ್ವಾಲ್ವಿಂಗ್ 3-4 ಕಮ್ಮಿ ಆರ್ಟಿಸ್ಟ್ಗಳು ತಗೊಂಡು ಅದ್ರ ಬಗ್ಗೆನೆ ಅಥವಾ ಸಿಚುಯೇಷನ್ ಬಗ್ಗೆ ಅಥವಾ ಅವ್ರ ಬಗ್ಗೆನೆ ಕಾಮಿಡಿ ಮಾಡಿದ್ರೆ ಸ್ವಲ್ಪ ಬೋರ್ ಹೊಡಿಬೋದು, ಸ್ವಲ್ಪ ಇದಾಗ್ಬೋದು. ಆಮೇಲೆ ನಮಗೂ ಎಕ್ಸ್ಪೀರಿಯನ್ಸ್ ಕಡಿಮೆ, ಫಸ್ಟ್ ಫಿಲ್ಮ್ ಇದು. ಸೊ ಹೌ ಟು ಎಂಗೇಜ್ ದ ಆಡಿಯನ್ಸ್ pretty easily and how to keep them entertained, keep them laughing and make the movie very easy going, make the audience feel entertained. ಇದೆಲ್ಲ ಒಂದು ಚಾಲೆಂಜ್ ಆಗಿತ್ತು. ಸೊ ಇದಕ್ಕೋಸ್ಕರವಾಗಿ ನಾ ಏನ್ ಮಾಡಿದೆ ಅಂದ್ರೆ, ಬೇರೆ ಬೇರೆ ಸಿಚುಯೇಷನ್ಗಳು ಹಾಕಿ, ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಹಾಕಿ, ಎಲ್ಲರಿಗೂ ಮೋರ್ ಆರ್ ಲೆಸ್ ಇಂಪಾರ್ಟೆನ್ಸ್ ಕೊಟ್ಟು ಮಾಡೋಣ, ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡೋಣ. ಸೊ ಎಲ್ಲ ಸೇರ್ಕೊಂಡು ಇಟ್ ವಿಲ್ ಕಮ್ ಔಟ್, ಫಿನಿಶ್ ಪ್ರಾಡಕ್ಟ್ ನೋಡಿದಾಗ ಇಟ್ ವಿಲ್ ಕಮ್ ಔಟ್ ಆಸ್ ಎ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಮನಸ್ಸಿಗೆ ಅನಿಸ್ತಾ ಇತ್ತು. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಸ್ಕ್ರಿಪ್ಟ್ನೆಲ್ಲ ಮಾಡಿಫೈ ಮಾಡ್ಕೊಂಡ್ವಿ ಫಸ್ಟ್. ಆಮೇಲೆ ಲೊಕೇಶನ್ಸ್ ಒಂದು 2-3 ಲೊಕೇಶನ್ಸ್ ಇಟ್ಕೊಂಡು ಯಾರ್ಯಾರಿಗೆ ಏನೇನು ಕಾಸ್ಟ್ಯೂಮ್ಸ್ ಬೇಕು, ಯಾವ ತರ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು, ನಮ್ಮ ಕ್ರೂನಲ್ಲೇ ಒಬ್ರು ಮೇಕಪ್ ಆರ್ಟಿಸ್ಟ್ ಇದ್ರು, ಗಂಗಾ ಅಂತ. ಸೊ ಅವ್ರನ್ನ ಇಟ್ಕೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅವ್ರ ಹತ್ರ ಫಸ್ಟ್ ಕೆಲವ್ರಿಗೆಲ್ಲ ಮೇಕಪ್ ಮಾಡಿ ನೋಡ್ಕೊಂಡು ಯಾವ ತರ ಬರುತ್ತೆ ಅಂತ.
ಆಮೇಲೆ ನಾವು ಒಂದೆರಡು ಸಲ ಆಕ್ಟಿಂಗ್ ಮಾಡಿ ನೋಡ್ಕೊಂಡು ಯಾವ ತರ ಬರುತ್ತೆ ಅಂತ ಹೇಳಿ ಸೊ ವಿ ಡಿಸೈಡ್ ಓಕೆ ಇದ್ರ ಬೇಸಿಸ್ ಮೇಲೆ ನಮ್ದು ಪ್ಲಾನ್ ಚೆನ್ನಾಗಿದೆ, ನಮ್ದು ಪ್ರೊಮೋ ವಿಡಿಯೋ ಚೆನ್ನಾಗಿದೆ, ಸೊ ಸ್ವಲ್ಪ ವರ್ಕ್ಶಾಪ್ಸ್ ಇಟ್ಕೊಂಬೋಣ, ಒಂದೆರಡು ವಾರದ ಮುಂಚೆ ಬರಕ್ಕೆ ಹೇಳೋಣ, ಕೆಲವು ಎಷ್ಟು ಆರ್ಟಿಸ್ಟ್ಗಳಾಗ್ತೋ ಅಟ್ಲೀಸ್ಟ್ ಮೇನ್ ರೋಲ್ ಇರೋರು ಬರಲಿ, ಒಂದೆರಡು ವರ್ಕ್ಶಾಪ್ ಮಾಡೋಣ, ಯಾವ ತರ ಬರುತ್ತೆ ನೋಡೋಣ. ಸೊ ವಿ ವಿಲ್ ಗೇಜ್ ಎಲ್ಗೋ ಸ್ವಲ್ಪ ಕಂಫರ್ಟಬಲ್ ಇದೆಯಾ ಅಂತ. ಸೊ ಒಂದು ಮೋರ್ ದನ್ 6-7 ಪೀಪಲ್ ವರ್ಕ್ಶಾಪ್ಸ್ ಅಟೆಂಡ್ ಆದ್ರು ಆಕ್ಚುಲಿ. ಸೊ ವಿ ಹ್ಯಾಡ್ good amount of energy and response in that in those workshops. So people ಏನಂದ್ರೆ ಡೈಲಾಗ್ಸ್ ಹೇಳೋದಾಗ್ಲಿ ಅಥವಾ ಮ್ಯಾನರಿಸಮ್ಸ್ ಕೊಡೋದಾಗ್ಲಿ ಅಥವಾ ಟೈಮಿಂಗ್ ಆಗ್ಲಿ ಅಥವಾ ಯಾವ ತರ ಕ್ಯಾಮ್ರಾನ ನೋಡಬಾರ್ದು, ಯಾವ ತರ ಯಾವಾಗ ನೋಡ್ಬೇಕು, ಹೆಂಗೆ ಕನೆಕ್ಟ್ ಆಗ್ಬೇಕು ಬೇರೆ ಕ್ಯಾರೆಕ್ಟರ್ ಜೊತೆಗೆ ಒಂದ್ ಸೀನ್ ಅಲ್ಲಿ. ಸೊ ಅದೆಲ್ಲ ವರ್ಕೌಟ್ ಮಾಡ್ಕೊಂಡ್ವಿ, ತುಂಬಾ ಲಾಜಿಸ್ಟಿಕ್ಸ್ ಇತ್ತು, ವರ್ಕೌಟ್ ಮಾಡ್ಕೊಂಡ್ವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಪ್ರೊಸೀಡ್ ಮಾಡಿದ್ವಿ, ಆಮೇಲೆ ಸ್ವಲ್ಪ ಪೇಸ್ ಪಿಕಪ್ ಆಯ್ತು. ಸೊ ಇದೆಲ್ಲ ಆದ್ಮೇಲೆ ನಮ್ಗೆ ಏನಂತಂದ್ರೆ ಈಗ ಕೆಲವ್ರಿಗೆಲ್ಲ ವರ್ಕ್ಶಾಪ್ಸ್ ಬರಕ್ಕಾಗ್ಲಿಲ್ಲ. ಸೊ ಅವತ್ತಿನ ದಿವಸನೇ ಶೂಟಿಂಗ್ ಇದ್ಬಿಟ್ಟು ಹಿಂದಿನ ದಿವಸ ಮಾಡ್ಕೊಳ್ಳೋಣ, ಒಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಅವ್ರದ್ದು ವರ್ಕ್ಶಾಪ್ ಮಾಡೋಣ. ಸೊ ಏನೇನ್ ತೊಂದರೆಗಳಾಗತ್ತೆ ನೋಡೋಣ, ಯಾರಿಗೇನು ಚಾಲೆಂಜಸ್ ಇದೆ ನೋಡೋಣ ಅಂದ್ಬಿಟ್ಟು ಆಮೇಲೆ ಇಷ್ಟ್ರ ಮಧ್ಯದಲ್ಲಿ ನಾನು ಒಂದು ಸಾಂಗ್ ರೆಡಿ ಮಾಡಿದೆ, ಅದು ಈ ಫಿಲ್ಮ್ ಯೂಸ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಹೋಲ್ ವೆಂಟ್ ಟು ದ ಡ್ರಾಯಿಂಗ್ ಬೋರ್ಡ್ ಅಂಡ್ ಇನ್ನೊಂದು ಟ್ಯೂನ್ ರೆಡಿ ಮಾಡಿ ಅದನ್ನ ನಮ್ದು ಮ್ಯೂಸಿಕ್ ಡೈರೆಕ್ಟರ್ ಇತ್ತು. ಸೊ ಬೆಂಗಳೂರು ಜೊತೆ ದಿನ ರಾತ್ರಿ ಮಧ್ಯರಾತ್ರಿ ವರ್ಕ್ ಮಾಡಿ ಸೊ ಇನ್ನೊಂದು ಟ್ಯೂನ್ ತರ ಡೆವಲಪ್ ಮಾಡಿ ಅದು ಯಾವ ತರ ವರ್ಕೌಟ್ ಆಗುತ್ತೆ ನೋಡಿ. ಸೊ ಅದೆಲ್ಲ ಸ್ವಲ್ಪ ಚಾಲೆಂಜಸ್ ಫೇಸ್ ಮಾಡ್ತಾ ಬಂದ್ವಿ. ಬಟ್ ಮೇನ್ ಚಾಲೆಂಜ್ ಎಲ್ಲಿ ಬಂತು ಅಂತಂದ್ರೆ ಅವತ್ತಿನ ದಿವಸ ಶೂಟಿಂಗ್ ಹಿಂದಿನ ದಿವಸ ಅಂಡ್ ಅವತ್ತಿನ ಶೂಟಿಂಗ್ ದಿವಸ ನಮ್ಗೆ ಗೊತ್ತಾಯ್ತು, ಇದು 2 days ಅಲ್ಲಿ ಎಲ್ಲ ಮುಗಿಯಕ್ಕಾಗಲ್ಲ, ಇನ್ನೊಂದು ಪ್ರೊಲಾಂಗ್ ಆಗತ್ತೆ ಅಂತ, ಇನ್ನೊಂದ್ 2 ದಿವಸ ಹೋಗ್ತಿದ್ವು ಅಂತ ಗೊತ್ತಾಯ್ತು. ಸೊ ಅದೊಂದು ಚಾಲೆಂಜ್ ಇತ್ತು. ಆಮೇಲೆ 2-3 ಜನ ಎಸ್ಪೆಷಲಿ 3-4 ಜನ ಆರ್ಟಿಸ್ಟ್ಗಳಿಗೆ ತುಂಬಾನೇ ಅವತ್ತಿನ ದಿವಸ ಪ್ರಾಕ್ಟೀಸ್ ಕೊಡ್ಬೇಕಾಗಿ ಬಂತು. ಯಾಕೆಂದ್ರೆ ಫಸ್ಟ್ ನಾವು ಬ್ಲಾಂಕ್ ಶಾಟ್ಸ್ ತೆಕ್ಕೊಂಡ್ವಿ, ಆಮೇಲೆ ಹೆಂಗ್ ಬರುತ್ತೆ ನೋಡೋಣ ಅಂತ. ಆಮೇಲೆ ಒಂದೆರಡು ಆರ್ಟಿಸ್ಟ್ ಸುಮ್ನೆ ಮಾಡಿ ನೋಡೋಣ, ತೆಗಿತೀವಿ ಹೆಂಗ್ ಬರುತ್ತೆ ನೋಡೋಣ ಅಂತಂದ್ರೆ ಇಟ್ ವಾಸ್ ಎ ಚಾಲೆಂಜ್ ಫಾರ್ ದೆಮ್. ಅವರು ಕ್ಯಾಮ್ರಾ ಕಾನ್ಶಿಯಸ್ ಆಗ್ದಾರ ಡೈಲಾಗ್ ಕರೆಕ್ಟ್ ಆಗಿ ಡೆಲಿವರಿ ಮಾಡಿ ಯಾವ ಆಂಗಲ್ ಅಲ್ಲಿ ಏನ್ ಕೊಡ್ಬೇಕು. ಆಮೇಲೆ ನಾವು ಅವ್ರು ಕರೆಕ್ಟ್ ಆಗಿ ಮಾಡಿದಾಗ ನಮ್ದು ಲೈಟಿಂಗ್ ಸರಿ ಇರಲಿಲ್ಲ, ಶಾಡೋಸ್ ಬಿಲ್ಟ್ ಆಯ್ತು, ಎಲ್ಲ ನಮ್ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಸೊ ಕೆಲವೆಲ್ಲ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು, ಈ ತರ ನಮ್ಮ ಹತ್ರ ಸ್ಲೈಡರ್ಸ್ ಇಷ್ಟ್ರ ಮಟ್ಟಿಗೆ ಇರುತ್ತೆ, ಝೂಮ್ ಇಷ್ಟ್ರ ಮಟ್ಟಿಗೆ ಮಾಡ್ಕೋಬಹುದು, ಇಷ್ಟ್ರ ಮಟ್ಟಿಗೆ ನಾವು ಏನಪ್ಪಾ ಲೈಟಿಂಗ್ ಎಫೆಕ್ಟ್ ಕೊಡ್ಬೋದು ಅಂತೆಲ್ಲ ಅಸ್ಯೂಮ್ ಮಾಡ್ಕೊಂಡ್ವಿ. ಕೆಲವೆಲ್ಲ ಮೋಸ್ಟ್ ಆಫ್ ದ ಅಸಂಪ್ಷನ್ಸ್ ವರ್ ರಾಂಗ್ ಆಕ್ಚುಲಿ. ಸೊ ವಿ ಹ್ಯಾಡ್ ಟು ರೀಶೂಟ್, ರೀಥಿಂಕ್, ಆಮೇಲೆ ಚೇಂಜ್ ಮಾಡಿದ್ವಿ ಈ ಕಡೆ ಆ ಕಡೆ ಕ್ಯಾಮ್ರಾ ಪೊಸಿಷನ್ಸ್, ಅದೆಲ್ಲ ವರ್ಕೌಟ್ ಇವೆಲ್ಲ ಚಾಲೆಂಜಸ್ ಆಗಿತ್ತು. ಸೊ ಅದೆಲ್ಲ ನಿಧಾನವಾಗಿ ವರ್ಕೌಟ್ ಮಾಡ್ಕೊಂಡು ಸೊ ಕೆಲವುದೆಲ್ಲ ಸೀನ್ಸು ಏನ್ ಮಾಡಿದ್ರಿಂದ ಫ್ಯೂ ಟೇಕ್ಸ್ ಅಲ್ಲೇ ಬಂತು, ಕರೆಕ್ಟ್ ಆಗಿ ಸುಮಾರಾಗಿ ಬಂತು. ಆಮೇಲೆ ಕೆಲವುದೆಲ್ಲ ನಾವು ಆಮೇಲೆ ನೋಡ್ಕೊಂಡಾಗ ಸೊ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಸ್ವಲ್ಪ ಶೂಟ್ ಮಾಡೋದು, ಆಮೇಲೆ ಅದನ್ನ ನಮ್ ಟಿವಿಲಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳೋದು ಹೆಂಗಾಗತ್ತೆ ಅಂತ. ಸೊ ನಾನು ಕ್ಯಾಮ್ರಾ ಇಂದನೇ ಇರ್ತಾ ಇದ್ದೆ, ನೋಡ್ತಾ ಇದ್ದೆ ಹೆಂಗ್ ಬರ್ತಾ ಇದೆ, ಹೆಂಗ್ ಹೇಳ್ತಾ ಇದಾರೆ ಅಂತ. ಸೊ ಕೆಲವು ಮಿಸ್ಟೇಕ್ಸ್ ಎಲ್ಲ ಗೊತ್ತಾಗ್ಬಿಡೋದು. ಸೊ ಕೆಲವು ಸಲ ಏನಾಯ್ತು ಅಂದ್ರೆ ಈ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚಾಲೆಂಜಸ್ ಬಂತು. ಹೆಂಗೆ ಅಂತಂದ್ರೆ ಕೆಲವು ಆರ್ಟಿಸ್ಟ್ಗಳಿಗೆ ಕೆಲವು ಡೈಲಾಗ್ಗಳು ಜ್ಞಾಪಕ ಬರ್ತಾ ಇರಲಿಲ್ಲ, ನಾವು ಹೇಳ್ತಾ ಇದ್ವಿ ಅಲ್ಲೇ ತಗೊಂಡು. ನಾವು ಇನ್ನೊಂದೇನಂತಂದ್ರೆ ಸ್ಟೋರಿ ಬೋರ್ಡ್ಗಳು ಮಾಡ್ಕೊಳ್ಬೇಕಾಗಿತ್ತು, ಅದನ್ನ ಡೀಟೇಲ್ ಆಗಿ ಮಾಡ್ಕೊಳ್ಳಿಲ್ಲ, ಕೆಲವು ಮಾತ್ರ ಮಾಡ್ಕೊಂಡ್ವಿ ಸ್ಟೋರಿ ಬೋರ್ಡ್ಸ್. ಸೊ ಅಲ್ಲಿ ಒಂದು ಚಾಲೆಂಜ್ ಬಂತು. ಸೊ ಕೆಲವುದೆಲ್ಲ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಸತಿ ಫಿಲ್ಮ್ ಮಾಡಿದ್ರೆ ಸೊ ಎಲ್ಲೆಲ್ಲಿ ಏನೇನ್ ಗ್ಯಾಪ್ಸ್ ಬಂತು, ಎಲ್ಲೆಲ್ಲಿ ನಮ್ಗೆ ಏನೇನ್ ಕಷ್ಟ ಆಯ್ತು ಅದೆಲ್ಲ ನಾವು ಹೋಮ್ ವರ್ಕ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಸೊ ಪ್ರಾಬ್ಲಿ ವಿ ವಿಲ್ ಅವಾಯ್ಡ್ ಆಲ್ ದಿಸ್ ಬೇಸಿಕ್ ಮಿಸ್ಟೇಕ್ಸ್ ನೆಕ್ಸ್ಟ್ ಟೈಮ್. ಸೊ ಇನ್ನೊಂದು ಚಾಲೆಂಜ್ ಏನಂತಂದ್ರೆ ಸೊ ಶೂಟಿಂಗ್ ಹಿಂಗ್ ಮಾಡಿದ್ವಿ. ಆಮೇಲೆ ಆ ಕ್ಯಾಮ್ರಾ ಆಂಗಲ್ ಎಸ್ಪೆಷಲಿ ಡ್ಯಾನ್ಸ್ ಸೀಕ್ವೆನ್ಸ್, ಒಂದು ಶಾರ್ಟ್ ಡ್ಯಾನ್ಸ್ ಸೀಕ್ವೆನ್ಸ್ ಇದೆ. ಆಮೇಲೆ ಒಂದು ಪಾರ್ಟಿನಲ್ಲಿ ಡ್ರಂಕನ್ ಸೀಕ್ವೆನ್ಸ್ ಇದೆ. ಸೊ ಅವ್ರದೆಲ್ಲ ಸ್ವಲ್ಪ ತುಂಬಾ ಅವತ್ತಿನ ದಿವಸ ಪ್ರಾಕ್ಟೀಸ್ ಕೊಟ್ಬಿಟ್ಟು ಫೈನಲ್ ಆಗಿ ಒಂದು ಒಳ್ಳೆ ಟೇಕ್ ಬಂತು ಅಂತಂದ್ರೆ ಅಲ್ಲಿ ಲೈಟಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಥವಾ ಕ್ಯಾಮ್ರಾ ಆಂಗಲ್ ಪ್ರಾಬ್ಲಮ್ ಬರ್ತಾ ಇತ್ತು. ಅದೆಲ್ಲ ಚಾಲೆಂಜಸ್ ಓವರ್ಕಮ್ ಮಾಡಿದ್ವಿ. ಕೊನೆಗೆ ಏನಾಯ್ತು ಅಂತಂದ್ರೆ ಈ ಫಿಲ್ಮು ಇದು ಪ್ರೀ ಪ್ರೊಡಕ್ಷನ್ ತನಕ ಚಾಲೆಂಜು. ಬಟ್ ನಾವ್ ಅನ್ಕೊಂಡ್ವಿ ಪರವಾಗಿಲ್ಲ, ಸುಮಾರು ಕಷ್ಟಪಟ್ಟು ಫಸ್ಟ್ ಟೈಮ್ ಮಾಡಿದೀವಿ ಅನ್ಕೊಂಡ್ರೆ ಅವಾಗ ಗೊತ್ತಾಯ್ತು ನಮ್ಗೆ ಆಕ್ಚುಯಲ್ ಚಾಲೆಂಜಸ್ ಶುರು ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ. ಯಾಕಂದ್ರೆ ಎಡಿಟಿಂಗ್ ಶುರು ಆಯ್ತು. ಎಡಿಟಿಂಗ್ ಶುರು ಆದಾಗ ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫೈನಲೈಸ್ ಮಾಡಲಿಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದೆ. ನಂದೇನಂತಂದ್ರೆ ನನಗೆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿತ್ತು. ಒಂದು ಲೆವೆಲ್ ಆಫ್ ಫ್ಲೂಟು, ಒಂದು ಲೆವೆಲ್ ಆಫ್ ಸ್ಯಾಕ್ಸೋಫೋನು, ವೆಸ್ಟರ್ನ್ ಸ್ಯಾಕ್ಸೋಫೋನ್ ಬೇಕಾಗಿತ್ತು. ಆಮೇಲೆ ನನಗೆ ಫ್ರೆಂಚ್ ಹಾರ್ನ್ ಬೇಕಾಗಿತ್ತು.
ಕೆಲವು ಟೋನ್ಸ್ಗೆ ಫ್ರೆಂಚ್ ಆರ್ ಇನ್ಕ್ಲೂಡ್ ಮಾಡ್ಕೋಬೇಕಾಯ್ತು. ಎಸ್ಪೆಷಲಿ ಫಿಲ್ಮ್ ಎಂಡ್ ಆದಾಗ ಲಾಸ್ಟ್ ನಾವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತೀವಿ ಕ್ಲೋಸಿಂಗ್ ಕ್ರೆಡಿಟ್ಸ್ ತೋರಿಸ್ಬೇಕಾದ್ರೆ, ಅದಕ್ಕೆ ಫ್ರೆಂಚ್ ಆರ್ನ್ ಹಾಕಿದ್ದೀನಿ. ಸೊ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಯಾವ ರೀತಿ ಇದ್ ಮಾಡ್ತಾರೆ, ಆಮೇಲೆ ಆಡಿಯೋ ಲೆವೆಲಿಂಗ್ ಆಗ್ಲಿ ಬೇರೆದಾಗ್ಲಿ ತುಂಬಾ ಆತರ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ ಚಾಲೆಂಜಸ್ ಬಂತು. ಆಮೇಲೆ ಎಡಿಟಿಂಗ್ ಅಲ್ಲಿ ಬಂದಾಗ ಎಡಿಟಿಂಗ್ ಅಲ್ಲಿ ಏನಾಗಿದೆ ಅಂತಂದ್ರೆ ನಾವೇನು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಎಡಿಟರ್ಸ್ ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಎಲ್ಲ ಮಾಡ್ತಾರೆ. ಸೊ ನಾವು ನಮ್ದು ಸ್ವಲ್ಪ ಲೇಬಲಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ನಾವು. ನಮ್ದು ಲೇಬಲಿಂಗ್ ಎಲ್ಲ ಚೆನ್ನಾಗಿತ್ತು. ಸೊ ಅದ್ ಲೇಬಲಿಂಗ್ ಕೊಟ್ಬಿಟ್ಟು ಏನಾದ್ರು ಸೀಕ್ವೆನ್ಸ್ ಜೋಡಿಸ್ತೀವಲ್ಲ ಸೀನ್ಸ್ ನ ಒನ್ ಬೈ ಒನ್ ಅದ್ರನ್ನ ತಪ್ಪು ಬಂದ್ರೆ ಕರೆಕ್ಟ್ ಮಾಡೋಣ. ಆಮೇಲೆ ಓವರ್ ಆಲ್ ಆಗಿ ಏನ್ ಐಡಿಯಾ ಬಂದ್ರೆ ಹೇಳೋಣ, ಅಷ್ಟ್ ಸಾಕು ಅನ್ಕೊಂಡ್ವಿ. ಹಂಗಲ್ಲ, ಅದು ಪ್ರತಿಯೊಂದು ಎಡಿಟಿಂಗ್ ಅಲ್ಲೂ ಎಲ್ಲಿ ಟ್ರಾನ್ಸಾಕ್ಷನ್ ಹಾಕ್ಬೇಕು, ಎಲ್ಲಿ ಡಿಲೇ ಕೊಡ್ಬೇಕು, ಪಾಸ್ ಎಲ್ಲಿದೆ ಅಲ್ಲೆತ್ಬೇಕು, ಝೂಮ್ ಜಾಸ್ತಿ ಎಲ್ಲಿ ಕೊಡ್ಬೇಕು, ಲೈಟ್ ಹೆಂಗ್ ಕಮ್ಮಿ ಜಾಸ್ತಿ ಮಾಡ್ಬೇಕು, ಆಮೇಲೆ ಏನಪ್ಪಾ ಆಡಿಯೋ ಲೆವೆಲಿಂಗ್ ಹೆಂಗ್ ಮಾಡ್ಬೇಕು, ಎಲ್ಲ ಒಂಥರ ಈಚ್ ಅಂಡ್ ಎವ್ರಿ. ಅಂಡ್ ನಮ್ಗೆ ತುಂಬಾ ಇನ್ವೆಸ್ಟ್ ಮಾಡಕ್ ಆಗ್ಲಿಲ್ಲ VFX ಮೇಲೆ ಈ ಸಲ. ಸೊ ಅದೊಂದು ಡ್ರಾಬ್ಯಾಕ್ ಇತ್ತು. ಬಟ್ ಇಲ್ಲಿ VFX ಹಾಕೋದಕ್ಕೆ ಸ್ವಲ್ಪ ಸ್ಕೋಪು ಇರಲಿಲ್ಲ. ಅದಕ್ಕೆ ಸ್ಕೋಪ್ ಇದ್ದಿದ್ರೆ ನಾವು ಹೆಂಗೋ ಮಾಡಿರ್ತಾ ಇದ್ವಿ, ಸ್ಕೋಪ್ ಇರಲಿಲ್ಲ. ಸೊ ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಾವು ನೋಡ್ಕೊಂಡು, ಸೊ ವಿ ವರ್ ಆಲ್ಸೋ ಲರ್ನಿಂಗ್ ಅಂಡ್ ಡೂಯಿಂಗ್ ಇಟ್ ಆಸ್ ವಿ ಗೋ, ಬಿಕಾಸ್ ನಾವೇನು ಫಸ್ಟ್ ಟೈಮ್ ಅಲ್ವಾ ನಮಗೂ ಕೂಡ. ಸೊ ನಾವು ಬಟ್ ವಿ ಟುಕ್ ಅವರ್ ಟೈಮ್. ದ ಓನ್ಲಿ ಗುಡ್ ಥಿಂಗ್ ಏನ್ ಹೇಳೋದು ಅಂದ್ರೆ, ನಾನು 1 ತಿಂಗಳಲ್ಲೇ ಎಡಿಟಿಂಗ್ ಮುಗಿಸ್ಬೇಕು, 15 ದಿವಸಲ್ಲೇ ಎಡಿಟಿಂಗ್ ಮುಗಿಸ್ಬೇಕು ಅಂತಲ್ಲ. ಫಸ್ಟ್ 50% ಆಫ್ ಫಿಲ್ಮು ಒಂದು 10 days ಅಲ್ಲಿ ಆಗೋಯ್ತು. ಆಮೇಲೆ ಆಸ್ ವಿ ಪ್ರೋಗ್ರೆಸ್ ಇಟ್ ಟುಕ್ ಲಾಟ್ ಆಫ್ ಟೈಮ್. ಅಂಡ್ ನಾವು ಓಕೆ ಹಿಂಗ್ ಮಾಡ, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ಕ್ರೆಡಿಟ್ಸ್ ಏನ್ ಬರ್ಬೇಕು, ಮ್ಯೂಸಿಕ್ ಹೆಂಗ್ ಸೀನ್ ಶುರು ಆಗ್ಬೇಕು, ಆಮೇಲೆ ಎಲ್ಲಿ ನಾವು ಬ್ಲಾಕ್ ಅಂಡ್ ವೈಟ್ ಮಾಡ್ಬೇಕು, ಎಲ್ಲಿ ಇದು ಫ್ಲಾಶ್ ಕೊಡಬೇಕು, ಎಲ್ಲ ತರ ತುಂಬಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಇದರಲ್ಲಿ. ಸೊ ಅದೆಲ್ಲ ಪ್ಲಾನ್ ಮಾಡ್ಕೊಂಡು, ಕೆಲವುದೆಲ್ಲ ರೀ ಎಡಿಟಿಂಗ್ ಮಾಡ್ಕೊಂಡು, ಕೆಲವುದೆಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ವರ್ಕೌಟ್ ಮಾಡಿ ಎಲ್ಲ ಮಾಡೋಷ್ಟಿಗೆ ಇಟ್ ವಾಸ್ ಪೋಸ್ಟ್ ಪ್ರೊಡಕ್ಷನ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಕೊನೆಗೆ ಇದೆಲ್ಲ ಮುಗಿದು, ಸೊ ನಾವು ಇನ್ನೊಂದೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಫಿಲ್ಮ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ಟ್ರೈಲರ್ ಅಲ್ಲಿ ಹಾಕೋಬೋದಾಯ್ತು. ಸೊ ಅದೇನ್ ಮಾಡಿದ್ವಿ ಅಂದ್ರೆ, ನಾವು ಫಸ್ಟ್ ಟ್ರೈಲರ್ ಒಂದು ಎಡಿಟಿಂಗ್ ಮಾಡ್ಕೊಂಡ್ವಿ, ಆಮೇಲೆ ತಿರ್ಗಾ ಫಿಲ್ಮ್ಗೆ ಎಡಿಟಿಂಗ್ ತಿರ್ಗಾ ಶುರು ಮಾಡ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಡಿಲೇ ಆಯ್ತು. ಆಮೇಲೆ ಟ್ರೈಲರ್ ಮಾಡಿದ್ಮೇಲೆ ಗೊತ್ತಾಯ್ತು ನಾವು ಇಲ್ಲಿ ಕ್ಯಾಪ್ಷನ್ ಹಾಕಕ್ ಮರ್ತೋಗಿದೀವಿ ಅಂತ. ಸೊ ಇಂಗ್ಲಿಷ್ ಅಲ್ಲಿ ಕ್ಯಾಪ್ಷನ್ ಬೇಕಲ್ವಾ ಎಲ್ಲರಿಗೂ, ನಾನ್ ಕನ್ನಡ ಪೀಪಲ್ ನೋಡೋದಕ್ಕೆ ಅರ್ಥ ಮಾಡ್ಬೇಕು. ಸೊ ಅದು ಹಾಕೊಂಡ್ವಿ. ಆಮೇಲೆ ಸೊ ಹಾಕೊಂಡ್ಬಿಟ್ಟು ಕೊನೆಗೆ ಫೈನಲ್ ಪ್ರಾಡಕ್ಟ್ ಬಂದಾಗ ನಮ್ಗೆ ಏನ್ ಅನಿಸ್ತು ಅಂದ್ರೆ, ಓಕೆ ವಿ ಹ್ಯಾವ್ ಡನ್ ಎ ಡೀಸೆಂಟ್ ಜಾಬ್. ನಾವು ಪಬ್ಲಿಕ್ ಏನ್ ಹೇಳ್ತಾರೆ ನೋಡೋಣ, ನಮ್ಗೆ ಡೀಸೆಂಟ್ ಅನ್ನಿಸ್ತಾ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ದಿಸ್ ವಿಲ್ ಬಿ ವೆಲ್ ರಿಸೀವ್ಡ್ ಬೈ ಪಬ್ಲಿಕ್. ಅಂಡ್ ಸೊ ನೋಡೋಣ ಹೆಂಗಾಗತ್ತೆ ಅನ್ಬಿಟ್ಟು ಮಾಡಿದ್ವಿ. ಸೊ this is what the journey was. Absolutely, and it was very well received, as you and I both know. It was very well welcomed and received and encouraged. As they say ಅಲ್ವಾ, ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಂದ್ರೂ ಅನಿರೀಕ್ಷಿತವಾಗಿ ಸಾಕಷ್ಟು ಚಾಲೆಂಜಸ್ ಬರುತ್ತೆ. And ಅದನ್ನೆಲ್ಲ ನೀವು you crossed all of that, and you know came across with flying colors. Talking about ಅನಿರೀಕ್ಷಿತ challenges, ಈ ಹೆಸರು unexpected, absolutely. ಈ ಹೆಸರು ನೀವು ಹೇಗ್ ಚೂಸ್ ಮಾಡಿದ್ರಿ ಶಂಕರ್? ಬಿಕಾಸ್ ಅಷ್ಟು ಆ ಮೂವಿ ನೋಡಿದಾಗ ಸ್ವಲ್ಪ ಈ ಹೆಸರನ್ನ ಇಟ್ಸ್ ವೆರಿ ವೆಲ್ ಥಾಟ್ ಥ್ರೂ. ಸುಮ್ನೆ ಯಾವುದೋ ಒಂಥರ ಹೆಸರು ತಗೊಂಡಂಗಲ್ಲ ಇದು. ಸಾಕಷ್ಟು ಯೋಚನೆ ಮಾಡಿ ಈ ಹೆಸರು ತಗೊಂಡಿದ್ದೀರಾ ಅಂತ ಅನಿಸ್ತು, ಮೂವಿಗೆ ಇಟ್ಟಿದ್ದೀರಾ ಅಂತ ಅನಿಸ್ತು. ಅದ್ರ ಬಗ್ಗೆ ಒಂಚೂರು ಮಾತಾಡ್ತೀರಾ? ಅದೇ, ಸೊ ಇದು ಫಿಲ್ಮ್ ನಾವು ಫಸ್ಟ್ ಏನ್ ಮಾಡಿದ್ವಿ ಅಂದ್ರೆ, ಸ್ಕ್ರಿಪ್ಟ್ ಬರೆದ್ಬಿಟ್ವಿ ಒಂದ್ ಲೆವೆಲ್ ತನಕ. ಸೊ ಬೇಸ್ ಸ್ಕ್ರಿಪ್ಟ್ ರೆಡಿ ಆದ್ಮೇಲೆ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ಹೋದಾಗ ಇದಕ್ಕೆ ಹೆಸರು ಏನಿಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದಾಗ, ಸೊ ಫಿಲ್ಮ್ ಅಟ್ಲೀಸ್ಟ್ ಸಮ್ ಪೋರ್ಷನ್ ಆಫ್ ದ ಫಿಲ್ಮ್ ಶುಡ್ ನಾಟ್ ಬಿ ಎಕ್ಸ್ಪೆಕ್ಟೆಡ್ ಬೈ ದ ಪಬ್ಲಿಕ್. ಸೊ ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಇಡೋಣ. ಇದ್ರಲ್ಲಿ ಏನ್ ಅನ್ಎಕ್ಸ್ಪೆಕ್ಟೆಡ್ ಎಲಿಮೆಂಟ್ಸ್ ಇರುತ್ತೆ ಹೆಸರು ತಕ್ಕಾಗೆ, ಹಂಗೆ ನೋಡ್ಬಿಟ್ಟು ಓಕೆ. ಸೊ ಎಂಡಿಂಗ್ ಅಲ್ಲಿ ಇಟ್ ಈಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಯಾರು ಅಷ್ಟು ಅಬ್ರಪ್ಟ್ ಆಗಿ ಫಿಲ್ಮ್ ಮುಗಿಯತ್ತೆ ಅನ್ಕೊಳ್ಳೋದಿಲ್ಲ. ಸೊ ಹೀರೋ ವಿಲ್ ಬಿ ಲೆಫ್ಟ್ ವಿತ್ ದ ಕ್ವಶನ್, ಹೀರೋ ಅಂಡ್ ಹೀರೋಯಿನ್ ವಿಲ್ ಬಿ ಲೆಫ್ಟ್ ವಿತ್ ದ ಕ್ವಶನ್. ಏನ್ ಈ ತರ ಆಗೋಯ್ತು, ನಾವು ನಮ್ ಕೆಲಸ ಕಳ್ಕೊಂಡು, ನಾವು ಕಾಲೇಟ್ ತಿನ್ಕೊಂಡು ನಾವು ಕಷ್ಟ ಪಡ್ತಾ ಇರೋದು ಅದು ನಮ್ ಕಷ್ಟ ಅನಿಸ್ತಾ ಇದೆಯೋ, ಅಥವಾ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡ್ಕೊಂಡು ಅವ್ರ ಪಾಡ್ಗೋರು ಮಜಾ ಮಾಡ್ಕೊಂಡು ನಾವು ಕಷ್ಟದ ನೋಡ್ಕೊಂಡು ಕೂಡ ಅವ್ರ ಪಾಡ್ಗೋರು ಇದಾರೆ, ಫ್ರೆಂಡ್ಸ್ ಅನ್ಸ್ಕೊಂಡವ್ರು, ನಮ್ ಕ್ಲೋಸ್ ಅನ್ಸ್ಕೊಂಡವ್ರು. ಸೊ ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ
ಫಸ್ಟ್ ಯೋಚನೆ ಮಾಡಿದ್ವಿ, ನಾವು ಒಂದು ಫ್ಯಾಮಿಲಿ ಡ್ರಾಮಾ ಮಾಡಿದ್ರೆ ಅಥವಾ ಬೇರೆ ಏನಾದ್ರು ಮಾಡಿದ್ರೆ, ಸೋಷಿಯಲಿ ರೆಲೆವೆಂಟ್ ಒಂದು ಫಿಲ್ಮ್ ಮಾಡಿದ್ರೆ ಒಂದು ಮೆಸೇಜ್ ಕೊಡ್ತಾ ಇದ್ವಿ. ಇದ್ರಲ್ಲಿ ಏನ್ ಮೆಸೇಜು? ಏನು ಮೆಸೇಜ್ ಇಲ್ವಲ್ಲ ಅಂದ್ರೆ ಮೆಸೇಜ್ ಇದೆ. ಅಂದ್ರೆ ನಾವು ಕಾಮಿಡಿಗೆ ಪ್ರಾಮುಖ್ಯತೆ ಕೊಟ್ಟು ಒಂದು ಮೆಸೇಜ್ ಕೊಟ್ಟು, ಮೆಸೇಜ್ ಏನು ಅಂತಂದ್ರೆ, ಈಗ ನಾವು ಜೀವನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಫ್ರೆಂಡ್ಸ್ ಮಾಡ್ಕೊಂತೀವಿ. ಎಷ್ಟೊಂದ್ ಜನಕ್ಕೆ ಏನಾಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಒಂದು 30,000 ಜನ ಫ್ರೆಂಡ್ಸು, ಇನ್ನೊಂದು 5,000 ಜನ ಫ್ರೆಂಡ್ಸು ಇದು ಟ್ವಿಟರ್ ಅಲ್ಲಿ ಫಾಲೋ ಮಾಡ್ತಾರೆ, ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದಷ್ಟು ಫಾಲೋವರ್ಸ್ ಇರ್ತಾರೆ. ಸೊ ಫ್ರೆಂಡ್ಸ್ ಬೇಕಾದಷ್ಟು ಇರ್ತಾರೆ ಈಗ. ಆದ್ರೆ ಕೌಂಟ್ ಆಗುವಷ್ಟು ಫ್ರೆಂಡ್ಸ್, ನಮ್ಮ ರಿಯಲ್ ಆಗಿ ನಮ್ಗೆ ಅಡ್ವೈಸ್ ಮಾಡೋರು, ನಮ್ಮ ಹಿತೈಷಿಗಳು, ನಮ್ಗೆ ಕಷ್ಟ ಕಾಲದಲ್ಲಿ ಆಗೋರು. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ನಾವ್ ಎಷ್ಟು ಆಗ್ತೀವಿ ಇನ್ನೊಬ್ರಿಗೆ ಅನ್ನೋದು ಡಿಪೆಂಡ್ ಆಗುತ್ತೆ, ಕರೆಕ್ಟ್. ಬಟ್ ಇಟ್ ಅಪ್ಲೈಸ್ ಟು ಬೋತ್. ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು, ಫ್ರೆಂಡ್ಶಿಪ್ ನ ನಡ್ಸ್ಕೊಳಕ್ ನಮಗ್ ಬರ್ಬೇಕು. ಬಟ್ ಇನ್ನೊಬ್ರಿಗೂ ಆ ತರ ಯಾಕೆ ನಡ್ಸ್ಕೊಳಕ್ ರೆಡಿ ಇರ್ತಾರೆ, ರಿಲೇಶನ್ಶಿಪ್ ಡೀಪ್ ಆಗಿ ಅಂತವ್ರನ್ನ ನಾವು ಫ್ರೆಂಡ್ಸ್ ಆಗಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ದಟ್ ಈಸ್ ಅ ಮೆಸೇಜ್. ಯಾಕೆಂದ್ರೆ ಸುಮ್ನೆ ಬರ್ತಾರೆ, ಎಷ್ಟೊಂದ್ ಜನ ಕರಿತೀವಿ, ಬರ್ತಾರೆ, ಪಾರ್ಟಿ ಮಾಡ್ತಾರೆ, ಹೋಗ್ತಾರೆ. ಸೊ ಅಂಡ್ ಕೆಲವರೆಲ್ಲ ಮೇಲ್ ಮಾತಾಡ್ತಾರೆ, ಓ ಚೆನ್ನಾಗಿದ್ದೀರಾ ಅಂತಾರೆ. ಸೊ ಬಟ್ ಜೀವನ ಅಂತ ಬಂದಾಗ ದೇರ್ ವಿಲ್ ಬಿ ಮೆನಿ ಚಾಲೆಂಜಸ್, ಎಲ್ಲರಿಗೂ ಇರುತ್ತೆ. ರಿಚ್ ಪೀಪಲ್ ಒಂಥರ ಚಾಲೆಂಜಸ್ ಇರುತ್ತೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇನ್ನೊಂಥರ ಚಾಲೆಂಜಸ್ ಇರುತ್ತೆ, ಎಲ್ಲರಿಗೂ ಚಾಲೆಂಜಿಂಗ್ ಆಗಿರುತ್ತೆ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ. ಸೊ ರಿಯಲಿ ಹೂ ವಿಲ್ ಸ್ಟ್ಯಾಂಡ್ ಬೈ ಯು ಇನ್ ಯುವರ್ ಟಫ್ ಟೈಮ್ಸ್, ಆಯ್ತಲ್ವಾ? ಸೊ ಅವ್ರು ಇಂಪಾರ್ಟೆಂಟ್, ಅಂತ ಫ್ರೆಂಡ್ಸ್ ಮಾಡ್ಕೊಳ್ಬೇಕು ನಾವು ಅಂತ ಒಂದು ಮೆಸೇಜ್. ಸೊ ವೆರಿ ನೈಸ್. ಹಿಂಗ್ ಯೋಚನೆ ಮಾಡಿದ್ವಿ ನಾವು. ಹೌದಾ, ವೆರಿ ನೈಸ್ ಮೆಸೇಜ್. ಬಿಕಾಸ್ ಪೀಪಲ್ಸ್ ಬಿಹೇವಿಯರ್ ನಮ್ ಕಷ್ಟದಲ್ಲಿ, ನಮ್ ಚಾಲೆಂಜಸ್ ಟೈಮ್ ನಲ್ಲಿ ಇಟ್ಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ ಬಿಹೇವಿಯರ್. ಕೆಲವು ಸಲ ಸರ್ಪ್ರೈಸಿಂಗ್ಲಿ ಕೆಲವರು ದೇ ಕಮ್ ಅರೌಂಡ್ ಟು ಅಸ್, ಹೆಲ್ಪಿಂಗ್ ಮೋರ್ ದನ್ ಅದರ್ಸ್. ಕೆಲವು ಸಲ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಿರೀಕ್ಷಿತವಾಗಿ ಹೆಲ್ಪ್ ಸಿಗಲ್ಲ, ಅಥವಾ ನಮ್ಗೆ ಸಪೋರ್ಟ್ ಸಿಗಲ್ಲ, ಎನ್ಕರೇಜ್ಮೆಂಟ್ ಸಿಗಲ್ಲ. ಅಬ್ಸಲ್ಯೂಟ್ಲಿ. ವೀಕ್ಷಕರೇ, ಬನ್ನಿ TKSFF ರೆಸ್ಪಾನ್ಸರ್ ಇಂದ ಒಂದು ಚಿಕ್ಕ ಮೆಸೇಜ್ ನೋಡ್ಕೊಂಡು ಬರೋಣ. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾ ಇದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್.
ಈಗ ಈ ಮೂವಿ ಪ್ರೊಡ್ಯೂಸರ್ ಆಗಿರೋ ಮೈಥಿಲಿ ಮೂರ್ತಿ ಅವ್ರ ಜೊತೆ ಒಂದೆರಡು ಮಾತಾಡೋಣ. ಮೈಥಿಲಿ, ನಮಸ್ಕಾರ. ಈ ಮೂವಿನ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ, ಇದ್ರ ಬಗ್ಗೆ ಒಂದೆರಡು ಮಾತಾಡೋಣ. ಹೇಗಿತ್ತು ನಿಮ್ದು ನಿಮ್ದು ಫಸ್ಟ್ ಮೂವಿ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀರಾ? ಖಂಡಿತ. ನಮಸ್ಕಾರ ದಿವ್ಯ ಅವರೇ. ಸೊ ಇದು ಶಂಕರ್ ಅವ್ರು ಯಾವಾಗಲೂ ಒಂದು ಸ್ವಲ್ಪ ಅವರೇ ಎಕ್ಸ್ಪ್ಲೈನ್ ಮಾಡಿದಾಗೆ ಹಿ ಈಸ್ ಎ ಗುಡ್ ಲಿರಿಸಿಸ್ಟ್. ಕತೆಗಳು ಬರೀತಾರೆ, ಪೋಯಮ್ಸ್ ಎಲ್ಲ ಬರೀತಾರೆ. ಸೊ ಸಡನ್ಲಿ ವೆನ್ ವಿ ಹ್ಯಾಡ್ ದಿಸ್ ಆಪರ್ಚುನಿಟಿ, ಮೂವಿ ನಮ್ಮ ಸೌತ್ ಫ್ಲೋರಿಡಾದವರು ಸೊ ವೆನ್ ದಟ್ ಆಪರ್ಚುನಿಟಿ ಕೇಮ್, ಅವ್ರು ಹೇಳಿದ ತಕ್ಷಣ ಫಸ್ಟ್ ಆಫ್ ಕೋರ್ಸ್ ಅಂಡ್ ಸ್ಟೋರಿ ಲೈನ್ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ. ಅಂಡ್ ದೆನ್ ಕ್ಯಾಸ್ಟ್ ಅಂಡ್ ಕ್ರೂ ವಾಸ್ ಅದರ್ ಚಾಲೆಂಜಸ್. ಅಂದ್ರೆ ಈಗ ನೆಕ್ಸ್ಟ್ ಥಿಂಗ್ ಅಂದ್ರೆ ದೆನ್ ಓಕೆ ಬಜೆಟ್, ರೈಟ್? ಫಸ್ಟ್ ಥಿಂಗ್ ಇಟ್ ಆಲ್ ಕಮ್ಸ್ ಟು ದಟ್. ಏನ್ ಬಜೆಟ್ ಇದೆ, ಏಕೆಂದ್ರೆ ಇಷ್ಟು ದೊಡ್ಡ ಕ್ಯಾಸ್ಟ್, ಕ್ರೂ, ಅಂಡ್ ವಿ ವರ್ ಜಸ್ಟ್ ಗೋಯಿಂಗ್ ಇನ್ ಟು ಸಮಥಿಂಗ್ ವಿಚ್ ವಿ ಹ್ಯಾವ್ ನಾಟ್ ಡನ್ ಬಿಫೋರ್. He was always passionate about this. And so first ಮಾತಾಡಿದಾಗ ಸೊ ಓಕೆ ವಾಟ್ ಇಸ್ ದ ಬಜೆಟ್ ಅಂತಾನೆ ಬಂತು. ಅಂಡ್ ದೆನ್ ಲೈಕ್ ಯಾಕೆಂದ್ರೆ ವಿಡಿಯೋಗ್ರಫಿ ಆಗಲಿ, there's a lot of technicalities that goes into a movie making which we only realize when the movie is made. And like Shankar said, ಪೋಸ್ಟ್ ಪ್ರೊಡಕ್ಷನ್ ಜಾಸ್ತಿ ಚಾಲೆಂಜಸ್ ಬರ್ತಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಲೆಟ್ ಅಸ್ ಸಿ ಲೈಕ್ ಲೈಕ್ ಅಂದ್ರೆ ಯಾಕಂದ್ರೆ ನಾವ್ ಇದನ್ನ ಒಂದು ಪ್ಯಾಷನ್ ಅಂತ ಮಾಡ್ತಿದೀವಿ, ಬಟ್ ಸ್ಟಿಲ್ ವಿ ವಾಂಟ್ ಟು have like a budget in mind and see the best way of using it, so that like ella cast and crew jote we also had wanted to have a good time, and at the same time we wanted to give the audience something they will remember. And when he said comedy, we said yes, because Shankar ಅವರು normally ನಮ್ಮ community alla tamashi ಮಾಡ್ತಾರೆ. ಅವರು he's known for his jokes and ತರ free flow thoughts and everything. So ನಾನು ಹೇಳಿದೆ ಇದನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ, so that let's do it ಅಂತ. So when that's how it all came across. And of course we did stay in our budget and do a movie, because lot of crew and cast alla ಸ್ವಲ್ಪ ನಮ್ಮವರು people were like very supportive when we did the production. And production antu it was like a 6 days, like Shankar said. Lot of cast and crew ಬೆಳಗ್ಗೆಯಿಂದ like there were different locations, but one of the main locations was our house also. So we just want to make sure that all the logistics came through. And so yes, idin tummanu doddaagi like we could have done it, but I think ನಮಗೇನ್ ಮನ್ಸಲ್ಲಿತ್ತೋ ಅದನ್ನ ಮಾಡಕ್ಕಾಯ್ತು ನಮ್ಮ with what Shankar's vision was. ನೀವು ಐ ನೋ ಯು ಪರ್ಸನಲಿ, ಮೈಥಿಲಿ ಅವರೇ ಅಂಡ್ ಶಂಕರ್ ಅವರೇ. ಮೈಥಿಲಿ, ನೀವು ಯು ಆರ್ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅಂಡ್ ಯು ಆರ್ ಅ ವೆರಿ ಪಾಸಿಟಿವ್ ಪರ್ಸನ್ ಟು ಹ್ಯಾಂಗ್ ಔಟ್ ವಿತ್, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಲ್ಲದಕ್ಕೂ. ಯು ಟೇಕ್ ಎವ್ರಿಥಿಂಗ್ ವೆರಿ ಪಾಸಿಟಿವ್ಲಿ ಫ್ರಮ್ ವಾಟ್ ಐ ಹ್ಯಾವ್ ನೋನ್ ಯು ಫಾರ್ ಆಲ್ ದೀಸ್ ಇಯರ್ಸ್. ಆದ್ರೂ ಆಸ್ ಎ ಪ್ರೊಡ್ಯೂಸರ್ ನಿಮ್ಗೂ ಸ್ವಲ್ಪ ಏನಾದ್ರೂ ಚಾಲೆಂಜಸ್ ಬಂದೇ ಇರುತ್ತೆ ವೆನ್ ಯು ಆರ್ ಡೂಯಿಂಗ್ ಎ ಪ್ರೊಡಕ್ಷನ್. ಯಾವ ತರ ಚಾಲೆಂಜಸ್ ಬಂತು, ಅದನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ? Okay, so that is a very good question. And like we try to be positive in what we do. That is very true. ಅದಕ್ಕೆ ಇದೊಂಥರ ಈ ಪ್ರಾಜೆಕ್ಟ್ ನ ತಗೊಂಡಿದ್ ರೀಸನ್ ಅಷ್ಟೇ, ಮಾಡೋಣ ಏನೀಗ ಅಂಡ್ ಒಂಥರ ನಮ್ಮವ್ರನ್ನೇ ಹಾಕೊಂಡ್ ಮಾಡೋದು ವಾಸ್ ಈವನ್ ಒಂಥರ ತುಂಬಾ ಖುಷಿ. a lot of people look up to Shankar, and when he was explaining the roles, different small role agli ದೊಡ್ಡ ರೋಲ್ ಆಗ್ಲಿ, people really wanted to make the director happy. ಆ ಲೆವೆಲ್ ವರ್ಗೂ ಪೀಪಲ್ ಟುಕ್ ಇಟ್. ವರ್ಕ್ಶಾಪ್ಗಳಿಗೆ ರಾತ್ರಿ 11 ಗಂಟೆಗೆಲ್ಲ ಬರೋರು. ಸೊ ಸೊ ಅಂದ್ರೆ ಸಣ್ಣ ಚಾಲೆಂಜಸ್ ಅಂತ ಬಂದ್ರೆ, ಫಸ್ಟ್ ಆಫ್ ಆಲ್ ಇದು ವಿಡಿಯೋಗ್ರಾಫರ್ಸ್ನೆಲ್ಲ ಹೈರ್ ಮಾಡಕ್ಕೆ ವಿ ಆಕ್ಚುಲಿ ಇಂಟರ್ವ್ಯೂಡ್ ಲೈಕ್ ಅಟ್ಲೀಸ್ಟ್ ಲೈಕ್ 3 people, because TKSF ಅವರು they've always been very nice in making it easy for young entrepreneurs or producers or directors like us. So ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ತಿತ್ತು. they said it 2K 3K, I'm not that technical, but ಅವ್ರು ಶುರು ಮಾಡಿದ್ದೆ ಹಾಗೆ, ನಿಮ್ಗೆ ಈವನ್ ಸೆಲ್ ಫೋನ್ ಅಲ್ಲಿ ಬೇಕಾದ್ರೂ ಶೂಟ್ ಮಾಡಿ, ಆಲ್ ವಿ ವಾಂಟ್ ಟು ಡೂ ಇಸ್ ಪ್ರಮೋಟ್ ದಿಸ್, ಲೈಕ್ ಒಂಥರ ಒಂದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಸ್ಟೋರಿಗಳು ಹೊರಗಡೆ ಬರಲಿ, ಮೆಸೇಜ್ ಹೊರಗಡೆ ಬರಲಿ. ಸೊ ದಟ್ ಇಸ್ ಹೌ ದೇ ಆಲ್ವೇಸ್ ಎನ್ಕರೇಜ್ಡ್ ಅಸ್. ಸೊ ನಮ್ಗೇನಂದ್ರೆ ಸೊ ವೆನ್ ಒಂದಿಬ್ಬರು 3 ಜನ ವಿಡಿಯೋಗ್ರಾಫರ್ಸ್ ನ ವಿ ಹ್ಯಾಡ್, ಬಿಕಾಸ್ ಅವರ್ ಕ್ಯಾಸ್ಟ್ ಅಂಡ್ ಕ್ರೂ ವಾಸ್ ಸೋ ಬಿಗ್, ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು ವುಡ್ ಹ್ಯಾವ್ ಬೀನ್ ಚಾಲೆಂಜಿಂಗ್ ಅಂತ ಡಿಸೈಡ್ ಮಾಡಿದ್ವಿ. ಸೊ ದೆನ್ ಸೊ ವಿ ಆಕ್ಚುಲಿ ಇಂಟರ್ವ್ಯೂಡ್ ಲೈಕ್ 2-3 videographers, and some of them had that technicality where they could be like ಈ 2K 3K ಎಲ್ಲ ಮಾಡಕ್ಕಾಗತ್ತೆ ಅಂತ. ಇನ್ ಕೆಲವರು ಕನ್ವರ್ಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಅದೊಂಚೂರು ಚಾಲೆಂಜಿಂಗ್
ಅಂತ ಅನಿಸ್ತು. ಬಟ್ we've only gotten better with this process. ಯಾಕೆಂದ್ರೆ ಲೈಕ್ ನಾಟ್ ನೋಯಿಂಗ್ ವಾಟ್ ಟು ಡೂ, we've like ಈಗ ಗೊತ್ತಾಗ್ತಿದೆ ಅವ್ರು ಏನ್ ಕ್ವೆಶನ್ಸ್ ಕೇಳ್ತಾರೆ, ನಾವೇನ್ ಅವ್ರಿಗೆ ಹೆಂಗೆ we had to keep them ready, so the shots are all aligned correctly. And so ಸ್ವಲ್ಪ ಇದರಲ್ಲಿ like I would just say the challenge was a little bit with the cameramen and them not knowing, because it was a new experience for them too. So I carry short movies not many people know it. That's why I'm more proud of TKSF, because ಇದು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ಇದನ್ನ. ಯಾಕೆಂದ್ರೆ ಫೀಚರ್ ಫಿಲ್ಮ್ಸ್ ಒಂದು, ಬಟ್ ಶಾರ್ಟ್ ಮೂವೀಸ್ like you remember, like ಮೊನ್ನೆ ನಾವು ನೋಡಿದಾಗ all 6 movies that came to our theaters, each one of them had a beginning and an end and a message. It must be the hardest thing to do. So ಅದನ್ನ ಅವರು ಎಲ್ರಿಗೂ ಈಸಿ ಮಾಡ್ಕೊಡ್ತಿದ್ದಾರೆ. ಸೊ ದ ಸೇಮ್ ವೇ ಲೈಕ್ ಹೌ ದಟ್ ಇಸ್ ಬೀನ್ ಚಾಲೆಂಜಿಂಗ್, ಇದೇ ತರ ಶಾರ್ಟ್ ಮೂವಿ ಮಾಡುವಾಗ ವಿಡಿಯೋ ಪೀಪಲ್ಗೂ ಅಷ್ಟೇ, ದೇ ಡೋಂಟ್ ನೋ. ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಲೈಕ್ ವಿ ಹ್ಯಾಡ್ ಶಾರ್ಟ್ like 30 hours into the in video, and Shankar and the editing team had to make it to 17 minutes. So you can just imagine, like, the process itself. It's tedious, and then multiple shots. ಅವ್ರು ಹೇಳ್ದಂಗೆ ಲೈಟ್ ಇದ್ರೆ ಆ ಟೈಮಲ್ಲಿ ಲೈನ್ಸ್ ಮರ್ತೋಗ್ತಾರೆ, ಲೈನ್ಸ್ ಇದ್ರೆ ಲೈಟ್ ಸರಿಗಿರಲ್ಲ. ಸೊ ದೋಸ್ ಆರ್ ದ ಲಿಟಲ್ ಚಾಲೆಂಜಸ್. ಬಟ್ ನಾವು ಅಂದ್ರೆ ಈಗ ನಾವು ವಿಡಿಯೋಗ್ರಾಫರ್ನ ಹೈರ್ ಮಾಡ್ಬೇಕಾದ್ರೂ ವಿ ನೋ ವಾಟ್ ಟು ಆಸ್ಕ್. Because all of them came very excited saying that we want to do this because it could add to their resume too. But now we also know what we should ask them when they want to do something. So nange prakara, I think the challenges, I think locations also, most of the location was like nammane ittu, doctor office agirbodu. So the locations was not a challenge, because a lot of times with these movies location a challenge agutte, and the weather was perfect. So namdu on salpa, honestly, like with the journey, all of us had fun, including the producer, director, and the cast and crew. But what we could do better, or salpa namge that editing, like Shankar said, post-production, the maybe like hiring the right people with the right technology may just make it a little bit easier or seamless ansate. ಫ್ರೆಂಡ್ಸ್, ಬನ್ನಿ TKSFF ನ ಒಂದು ಸ್ಮಾಲ್ ಪ್ರಮೋಷನಲ್ ವಿಡಿಯೋ ಒಂದು ನೋಡ್ಕೊಂಡ್ಬಿಟ್ಟು ಬರೋಣ. ಥ್ಯಾಂಕ್ ಯು ಮೈಥಿಲಿ ಅವರೇ. ನೀವು ಸಹಿತ ಒಂದು ಸಣ್ಣ ಪಾರ್ಟ್ ಮಾಡಿದ್ದೀರಾ ಮೂವಿನಲ್ಲಿ. ಯಾವುದು ನಿಮ್ಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಆಕ್ಟಿಂಗಾ, ಪ್ರೊಡ್ಯೂಸಿಂಗ್? Good question. Nanu, I am not an actor, so nanage this was new for me. So, but somehow when the cameraman was capturing some roles, because of course nam doctor saberge one ಸ್ವಲ್ಪ ಪೇಷಂಟ್ಗಳು ಬೇಕಾಗಿತ್ತು. So when they were they were trying to just get some faces to be patients in the clinic, and somehow they felt that I had a camera face, which is something I didn't know. So they actually picked me rather than
me asking me to be in it. Like, production, there's a lot of effort that goes. One, financial, yes. But production, there's so many logistics from, like, because we wanted to leave the director, the cast and crew alone. So nanige, I would rather be more like a producer than an actor. But then when they said that, okay, there's a very small role if you want to take it, but first of all, we have to see if you have a camera face at the bandaga, then, I just like went like with no expectation. So when I saw myself on the big screen, it just ontara nange, I had goosebumps, because, seeing, I've never pictured that in my life, to see myself on a big screen. But to your question, I like to be in production because there's a lot of things which I have control, where everything has been like, from makeup in the, like, the shots ready madodu, shots na labeling madodagirbodu. So we definitely, Smita Govardhan was a big help with that, like, action and danta heltaralla. So there was a lot of things. So lineup. So one kade, like when people are rehearsing, the other set of artists would be like, ಅವ್ರದ್ದು ವಿಡಿಯೋ ನಡೀತಾ ಇರುತ್ತೆ, and then ಅವ್ರದ್ದಾಗೋಷ್ಟೊತ್ತಿಗೆ ಇನ್ನೊಂದ್ ಕಡೆ ರಿಹರ್ಸ್ ಮಾಡಿದವರೆಲ್ಲ, they'll be ready for the shot, and then of course the logistics of all the food and the fun, all those. So ನನಗೆ, I really enjoyed being in the production, because ನನಗೆ ಒಂದ್ ಸ್ವಲ್ಪ I like to know what's happening next, and that it's a natural thing for me. So I like myself to, better in that role than being an actress. ವೀಕ್ಷಕರೇ, ಡೋಂಟ್ ಲೆಟ್ ವಾಟ್ ಮೈಥಿಲಿ ಸೆಟ್ ಫೂಲ್ ಯು. ಶಿ ಇಸ್ ಬೀಂಗ್ ವೆರಿ ಹಂಬಲ್. ಬೋತ್ ಮೈಥಿಲಿ ಅವರು ಮತ್ತೆ ಶಂಕರ್ ಅವರಿಬ್ರು, ದೇರ್ ಅಮೇಸಿಂಗ್ ಆರ್ಟಿಸ್ಟ್, ದೇ ಹ್ಯಾವ್ ವಂಡರ್ಫುಲ್ ಟ್ಯಾಲೆಂಟ್. ನಾವು ಸಾಕಷ್ಟು ಸಲ ನಮ್ದು ಕನ್ನಡ ಕೂಟದಲ್ಲೂ ನೋಡಿದೀವಿ. ಅಂಡ್ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಮೈಥಿಲಿ ಅವರೇ. ಚಿಕ್ಕ ಶಾರ್ಟ್ ಸ್ಮಾಲ್ ಪಾರ್ಟ್ ಆದ್ರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಥ್ಯಾಂಕ್ ಯು. ಶಂಕರ್ ಅವರೇ, ಇವತ್ತು ಈ ಸಲ ಇದನ್ನ ಫಸ್ಟ್ ಮೂವಿ ಮಾಡಿದೀರಾ, ಬಹಳ ಚೆನ್ನಾಗೇನೆ ಮೂಡ್ ಬಂದಿದೆ, ಸಕ್ಸಸ್ಫುಲ್ ಆಗಿ ಮೂಡ್ ಬಂದಿದೆ. ನಿಮ್ದು ಫ್ಯೂಚರ್ ಮೂವಿ ಮೇಕಿಂಗ್ ಪ್ಲಾನ್ಸ್ ಏನಿದೆ? ಸೊ ಫ್ಯೂಚರ್ ಅಲ್ಲಿ ಸ್ವಲ್ಪ ಪ್ಲಾನ್ಸ್ ಇದೆ. ನಾನು ಈ ಒಂದ್ 2-3 ಕಥೆಗಳು ಬರ್ದಿದ್ದೀನಿ. ಸೊ ಸ್ಕ್ರಿಪ್ಟು ಒಂದಷ್ಟು ಬೇಸ್ ಲೈನ್ ಬರಿತಾ ಇದ್ದೀನಿ, ಒಂದಷ್ಟು ಮುಗ್ದಿದೆ. ಸೊ ಏನು ಅಂದ್ರೆ, ನನಗೆ ಒಂದು ಯಾವ್ದಾರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ತರ ಯಾವ್ದಾರ ಒಂದು ಮಾಡೋದಕ್ಕೆ ಆಸೆ. ಸೊ ಬಟ್ ಏನು ಅಂತಂದ್ರೆ, ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಬೇಸಿಕ್ ಥಿಂಕಿಂಗ್. ಏನು ಅಂದ್ರೆ, ತುಂಬಾ ಜನ ಆರ್ಟಿಸ್ಟ್ಗಳು ಇರ್ತಾರೆ. ನನಗೆ ಈ ಬರೇ 2-3 ಜನ 4 ಜನ ಇಟ್ಕೊಂಡು ಮಾಡ್ಬೇಕು ಅಂತಂದ್ರೆ, ಅದು ಆತರ ತಲೆ ಓಡ್ತಾ ಇಲ್ಲ. ನಂದೇನಿದ್ರು ಕೂಡ ಒಂದು 20 ಆರ್ಟಿಸ್ಟ್ 30 ಆರ್ಟಿಸ್ಟ್ಗಳು ಇರಬೇಕು. ಆ ಥರನೇ ಐ ಆಮ್ ಟೆಂಡಿಂಗ್ ಟುವರ್ಡ್ಸ್ ದಟ್. ಸೊ ನೆಕ್ಸ್ಟ್ ಟೈಮು ಸ್ವಲ್ಪ ಟೈಮ್ ಇವಾಗ ಹೆಂಗಿದ್ರು ಬೇಸಿಕ್ ಪ್ರಾಬ್ಲಮ್ಸ್ ಎಲ್ಲ ಓವರ್ಕಮ್ ಆಗಿದೆಯಲ್ಲ. ಸೊ ನಮ್ಗೆ ಗೊತ್ತಿದೆ, ಪ್ರೀ ಪ್ರೊಡಕ್ಷನ್ ಆಗಲಿ, ಪೋಸ್ಟ್ ಪ್ರೊಡಕ್ಷನ್ ಆಗಲಿ, ಪ್ರೊಡಕ್ಷನ್ ಡ್ಯೂರಿಂಗ್ ದ ಪ್ರೊಡಕ್ಷನ್ ಆಗಲಿ, ಏನೇನು ಪ್ರಿಪರೇಷನ್ ಮಾಡ್ಕೋಬೇಕಾತ್ ನಾವು ಇನ್ನೂ ಚೆನ್ನಾಗಿ. ಆಮೇಲೆ ಏನೇನು ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ಮು ನಾವು ಕೆಲವುದೆಲ್ಲ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ, ಓಕೆ ಈ ಥರ ಪ್ಲಾನ್ ಮಾಡಿದೀವಿ, ಈ ಥರ ಆಗುತ್ತೆ ಅಂತ. ಸೊ ಎಲ್ಲೆಲ್ಲಿ ಏನೇನು ತಪ್ಪಾಗ್ಬೋದು, ಅದಕ್ಕೆ ನಾವು ಆಲ್ಟರ್ನೇಟ್ ಹೆಂಗೆ ಪ್ಲಾನ್ಸ್ ರೆಡಿ ಇಟ್ಕೋಬೇಕು, ಅದೆಲ್ಲ ಸ್ವಲ್ಪ ಗೊತ್ತಾಗಿದೆ. ಆಮೇಲೆ ಮ್ಯೂಸಿಕಲ್ ಇನ್ನೆಂಗೆ ಎಫೆಕ್ಟಿವ್ ಔಟ್ಪುಟ್ ಕೊಡ್ಬೋದು. ಬಟ್ ಯಾಕಂದ್ರೆ ಬರೇ ಟ್ಯೂನ್ಸ್ ಮತ್ತೆ ಒಳ್ಳೆ ಮ್ಯೂಸಿಕ್ ಮಾಡೋ ಸಾಲದು, ಔಟ್ಪುಟ್ ಕೊಡೋದಕ್ಕೂ ಅಲ್ಲೂ ನಮ್ಗೆ ಇಂಪ್ರೂವ್ಮೆಂಟ್ ಸ್ಕೋಪ್ ಇದೆ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಎಲ್ಲದಕ್ಕೂ ಒಂದು ಆಪರ್ಚುನಿಟಿ ಕೊಡುವಂತ ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ ನಾನು. ಸೊ ಸ್ಟೋರಿ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ಸೊ ಯಾವ ಜಾನರ್ ಅಂದ್ರೆ, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್. ಆಸ್ ಆಫ್ ನೌ ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಬರಿತಾ ಇದ್ದೀನಿ. ಸೊ ಇವಾಗ ಐ ಆಮ್ ಗೋಯಿಂಗ್ ಸ್ಲೋ, ಬಟ್ ನೆಕ್ಸ್ಟ್ ಇಯರ್ ಐ ಪಿಕ್ ಅಪ್ ಸ್ಪೀಡ್. ಸೊ ಹೆಂಗ್ ಬರ್ತದೆ ನೋಡೋಣ ಅದು. ಸೊ ನನಗೆ ಆಗ್ಲೇ ಫ್ಯೂ ಆರ್ಟಿಸ್ಟ್ ದೇ ಆರ್ ಇನ್ ಮೈ ಮೈಂಡ್, ಬಟ್ ಸೊ ಕ್ಯಾಸ್ಟಿಂಗ್ಗೆ ನೆಕ್ಸ್ಟ್ ಫೆಬ್ರವರಿ ಆಗುತ್ತೆ ಶುರು ಮಾಡೋಕ್ಕೆ. ಸೊ ಫೆಬ್ರವರಿ ಮಾರ್ಚ್ ಒಳಗೆ ನಂದು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿಸಿ ಒಂದು ಪ್ರೊಫೆಷನಲ್ ಟಚ್ ಕೊಟ್ಟೋದಕ್ಕೆ ಎಲ್ಲ ಕರೆಕ್ಟ್ ಆಗಿ ಮಾಡಿಸಿ. ಈಗ ಹೆಂಗೆ ಅಂದ್ರೆ, ನಾನು ಸ್ಕ್ರಿಪ್ಟ್ ಅಲ್ಲಿ ಒಂದೇ ಒಂದು ಸ್ವಲ್ಪ ಕೂಡ ಅವಸರ ಮಾಡಕ್ ಹೋಗೋದಿಲ್ಲ. ಎಷ್ಟೇ ನಾವು ಚೆನ್ನಾಗಿ ಸ್ಕ್ರಿಪ್ಟ್ ಇದೆ ಅನ್ಸಿದ್ರು ಕೂಡ ಅದನ್ನ ಒಂದ್ 2-3 ಜನಕ್ಕೆ ತೋರಿಸಿ ಒಂದು ಪ್ರೊಫೆಷನಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿಸಿ ಅದನ್ನ ಆಮೇಲೆ ಫೈನಲೈಸ್ ಮಾಡ್ಕೊಂಡ್ಮೇಲೆ ನಾನು ಅಫ್ಕೋರ್ಸ್ ಒಂದೆರಡು ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ನಮ್ದು ಕ್ಯಾಸ್ಟ್ ಯಾವ ತರ ಸಿಗ್ತಾರೆ, ಯಾವ ಪಾರ್ಟಿಗೆ ಯಾವ ತರ ಸಿಗ್ತಾರೆ, ಆಮೇಲೆ ಜಾಸ್ತಿ ಆಗ್ತಾರ ಕಮ್ಮಿ ಆಗ್ತಾರ, ಆಮೇಲೆ ಅಡಿಷನಲ್ ಆನ್ ದ ಸ್ಪಾಟ್ ಏನ್ ತಗೋಬೇಕಾಗಿ ಬರುತ್ತೆ. ಸೊ ಅದೆಲ್ಲ ಇರುತ್ತೆ. ಬಟ್
ಹ್ಯಾವಿಂಗ್ ರಿಗಾರ್ಡ್ ಟು ದಟ್ ವೆರಿ ಗುಡ್ ಸ್ಕ್ರಿಪ್ಟ್, ನಾನು ಕ್ಯಾಸ್ಟಿಂಗ್ ಮಾಡಿಕೊಂಡು ನಂಗೆ ಕೆಲವು ಐಡಿಯಾಸ್ ಇದೆ, ಕೆಲವು ರೋಲ್ಸ್ಗೆ ಏನ್ ಮಾಡಿದ್ರೆ ಯಾವ ತರ ಸಿಗ್ತಾರೆ ಅಂತ, ಇನ್ ಕೆಲವು ಮಾಡ್ಕೋಬೇಕು. ಆಮೇಲೆ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ನ ಹೈರ್ ಮಾಡ್ಕೋಬೇಕು ಅನ್ನೋದು ಒಂದಿದೆ. ಯಾಕೆಂದ್ರೆ ನಮ್ಗೆ ಪ್ರತಿಯೊಂದು ಶಾರ್ಟ್ಗೂ, ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ಶಾರ್ಟ್ಗೂ ಕೂಡ ಅವಾಗ ಯಾವ ತರ ತೆಗಿಬೇಕು, ಯಾವ ತರ ಇದನ್ನ ಮಾಡ್ಬೇಕು, ಅಲ್ಲಿ ಒಂದು ಕೋರಿಯೋಗ್ರಾಫರ್ನ ಯಾವ ತರ ಬಳಸ್ಕೋಬೇಕು, ಅದೆಲ್ಲ ಒಂದು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇರುವಂತ ಸಿನಿಮಾನೇ ಆಗ್ಲಿ, ಸೀನೇ ಆಗ್ಲಿ, ಅಥವಾ ಡ್ಯಾನ್ಸ್ ಸೀಕ್ವೆನ್ಸಸ್ ಆಗ್ಲಿ, ಅಥವಾ ಸ್ವಲ್ಪ ಡ್ರಾಮಾ ಇರುವಂತ ಸೀಕ್ವೆನ್ಸಸ್ ಆಗ್ಲಿ. ಸೊ ಅದಕ್ಕೆಲ್ಲ ಸಿನಿಮಾಟೋಗ್ರಾಫರ್ ತುಂಬಾ ಹೆಲ್ಪ್ ಆಗ್ತಾರೆ. ಸೊ ಎಲ್ಲ ನಾವೇ ಮಾಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವ್ರನ್ನೆಲ್ಲ ಹೈರ್ ಮಾಡ್ಕೊಂಡು, ಒಂದಷ್ಟು ಬಡ್ಜೆಟ್ ಜಾಸ್ತಿ ಇರುತ್ತೆ, ಅಫ್ಕೋರ್ಸ್ ಬಡ್ಜೆಟ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಬಟ್ ವಿ ವಿಲ್ ಗೆಟ್ ರೆಡಿ ಫಾರ್ ಎವ್ರಿಥಿಂಗ್ ಅಂಡ್ ದೆನ್ ಒಂದು ಒಳ್ಳೆ ಫಿಲ್ಮ್ ಕೊಡೋಣ ಅಂದ್ಬಿಟ್ಟು. ಸೊ ಹೆಂಗೆ ಅಂತಂದ್ರೆ, ಇದು ಪ್ರಾಬ್ಲಿ ನಾವು 1 hour ಶೂಟ್ ಮಾಡ್ಬೋದು. ಈ ಒಂದು ಫಿಲ್ಮ್ ಫೆಸ್ಟಿವಲ್ ಶೂಟ್ ಆಗೋಂಗೆ ಅದನ್ನ 17 minutes 20 minutes ಎಷ್ಟು ಟೈಮ್ ಕೊಡ್ತಾರೋ ಅದಕ್ಕೆ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ಬೋದು. ಆ ತರ ಮಾಡ್ಕೊಂತೀವಿ. ಅಂಡ್ ನನಗೆ ಆಕ್ಚುಲ್ ಆಗಿ ಏನ್ ಆಸೆ ಇರೋದು ಅಂದ್ರೆ, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಕೊಡೋಣ ಅಂತ. ಮಲ್ಟಿಪಲ್ ಲ್ಯಾಂಗ್ವೇಜಸ್ ಕೊಡೋಣ, ಸ್ವಲ್ಪ ವೆರೈಟಿ ಆರ್ಟಿಸ್ಟ್ಗಳು ಹೈರ್ ಮಾಡ್ಕೊಂಡು. ಸೊ ಮಲ್ಟಿಪಲ್ ಕಲ್ಚರ್ಸ್ಗೆ ರೀಚ್ ಆಗ್ಬೇಕು. ಈಗ ನಾವು ಯಾರೊಬ್ಬರು ಸ್ಪ್ಯಾನಿಷ್ ಹಾಕೊಂಡ್ರೆ ಸ್ಪ್ಯಾನಿಷ್ ಕಲ್ಚರ್ ರೀಚ್ ಆಗುತ್ತೆ, ಅವರೇ ಕರೆಕ್ಟ್ ಆಗಿ ಮಾತಾಡೋರನ್ನ ನೋಡಿದ್ರೆ ರೀಚ್ ಆಗುತ್ತೆ. ಸೊ ಆತರ ಹಾಕೊಂಡು ಮಾಡೋಣ ಅಂತ ಒಂದು ಐಡಿಯಾ ಇದೆ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ನೋಡೋಣ. ಸೊ ನಮ್ದು ಜನವರಿ ತನಕ ಸ್ವಲ್ಪ ಬಿಸಿ ಇದೀನಿ, ಸ್ವಲ್ಪ ಅದಾದ್ಮೇಲೆ ಅಲ್ಲಿ ಫ್ರೀ ಆಗ್ತೀನಿ ಸ್ವಲ್ಪ. ಸೊ ಹೆಂಗ್ ಬರುತ್ತೆ ನೋಡೋಣ. ಸೊ ಅದೆಲ್ಲ ಪ್ಲಾನ್ಸ್ ಇದೆ ನನಗೆ. ಸೊ ಇದು ಬಿಟ್ಬಿಟ್ಟು ಮ್ಯೂಸಿಕ್ ವಿಡಿಯೋಸ್ ಮಾಡೋಣ ಅಂತಿದೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ಅದು ತುಂಬಾ ಕೆಲಸಗಳು ಒಟ್ಟಿಗೆ ಶುರು ಮಾಡಕ್ ಇಷ್ಟ ಇಲ್ಲ. ಸೊ ಅದು ಮಾಡ್ತೀನಿ, ಮ್ಯೂಸಿಕ್ ವಿಡಿಯೋಸ್ ಮಾಡ್ತೀನಿ. ಮೋರ್ ದ ಮೆರಿಯರ್. ಇಷ್ಟೊಂದೆಲ್ಲ ಟ್ಯಾಲೆಂಟ್ ಎಲ್ಲ ಹೊರಗೆ ಬಂದ್ರೆ ನಮಗೂ ಎಲ್ಲರಿಗೂ ನೋಡೋರ್ಗು ಬಹಳ ಖುಷಿ. ನಿಮಗೆ ಆಲ್ ದ ವೆರಿ ಬೆಸ್ಟ್. ನಮ್ಮ ವ್ಯೂವರ್ಸ್ ಕಡೆಯಿಂದ, TKSFF ಕಡೆಯಿಂದ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಎಲ್ಲರಿಗೂ ನಮ್ದು ಬೆಸ್ಟ್ ವಿಶಸ್. ಮೈಥಿಲಿ ಅವರೇ, ನಿಮ್ಗೂ ಪ್ರೊಡಕ್ಷನ್ ಟೀಮ್ ಮತ್ತೆ ಆಕ್ಟಿಂಗ್ ಟೀಮ್ಗೂ ಮುಂದಿನ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ. ಮೈಥಿಲಿ ಅವ್ರು ಹೇಳ್ದಂಗೆನೆ TKSFF ಇದೊಂದು ಅವೆನ್ಯೂ ಕ್ರಿಯೇಟ್ ಮಾಡಿದೆ. ಇದರಿಂದ ಸಾಕಷ್ಟು ಟ್ಯಾಲೆಂಟ್ಗಳು ಹೊರಗಡೆ ಬರ್ತಾ ಇದೆ. ಸಾಕಷ್ಟು ಜನ ಎಷ್ಟು ಒಳ್ಳೊಳ್ಳೆ ಮೂವೀಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಡೈರೆಕ್ಟ್ ಮಾಡ್ತಿದ್ದಾರೆ. ನಮ್ಗೇನೆ ಗೊತ್ತಿರಲ್ಲ, ನಮ್ಮಲ್ಲೇನೆ ಎಷ್ಟು ಒಳ್ಳೊಳ್ಳೆ ಟ್ಯಾಲೆಂಟ್ ಎಲ್ಲ ಇರತ್ತೆ. ಇಟ್ ವಿಲ್ ಬಿ ಹಿಡನ್. ಈ ತರ ಹಿಂಗೆ ಆಪರ್ಚುನಿಟೀಸ್ ಈ ತರ ಪ್ರೊವೈಡ್ ಮಾಡಿದಾಗ್ಲೇನೆ ಆ ಥರ ಟ್ಯಾಲೆಂಟ್ಸ್ ಎಲ್ಲ, ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಹೊರಗಡೆ ಬರುತ್ತೆ. ವೆರಿ ಬಿಗ್ ಥ್ಯಾಂಕ್ ಯು ಟು TKSFF. ಅನಿರೀಕ್ಷಿತ ಟೀಮ್, ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಮ್ಮ ಜೊತೆ ಬಂದ್ಬಿಟ್ಟು ಇಷ್ಟು ಮಾತಾಡಿ ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಪ್ರೀಮಿಯರ್. ವಿ ವಿಲ್ ಸಿ ಯು ಆನ್ ದ ರೆಡ್ ಕಾರ್ಪೆಟ್ ಇನ್ February. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅ ವಂಡರ್ಫುಲ್ ಈವ್ನಿಂಗ್. ಥ್ಯಾಂಕ್ ಯು ವೀಕ್ಷಕರೇ, ನಮಸ್ಕಾರ. ನಿಮಗೂ ಮತ್ತೆ TKSFF ಅವರಿಗೂ ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗುಡ್ ನೈಟ್. ಸತೀಶ್ ಅವರೇ, TKSFF and ದಿವ್ಯಾ ಅವರೇ, ಥ್ಯಾಂಕ್ ಯು ವೆರಿ ಮಚ್.